Hello, my beautiful souls. Welcome back to Destiny Decoded Tarot. Today we will see soul journey messages ಏನಿದೆ ಅಂತ ನೋಡೋಣ. ಓಕೆ, ನೀವು ಯಾವುದಾದ್ರೂ ಸಿಚುವೇಶನ್ಸ್ ಅಲ್ಲಿ ಏನಾದ್ರು ಸ್ಟ್ರಗಲ್ ಮಾಡ್ತಿದ್ರೆ ಅಥವಾ ಯಾವ್ದಾದ್ರು ಸಿಚುವೇಶನ್ಸ್ ನಿಮಗೆ ಕರೆಕ್ಟಾಗಿ ಆನ್ಸರ್ಸ್ ಗೊತ್ತಾಗ್ತಿಲ್ಲ ಅಂತ ಅಂದ್ರೆ ಪಾಸ್ ಮಾಡಿ ವಿಡಿಯೋನ ಯು ಕ್ಯಾನ್ ಆಸ್ಕ್ ದ ಕ್ವಶನ್. ಪ್ರೆಸೆಂಟ್ಲಿ ಯಾಕೆ ನಿಮಗೆ ಆ ಹರ್ಡಲ್ಸ್ ಬಂದಿದೆ, ನಮ್ಮ ಲೈಫಲ್ಲಿ ಏನೇ ಹರ್ಡಲ್ಸ್ ಬರಲಿ, ಏನೇ ಅಬ್ಸ್ಟ್ಯಾಕಲ್ಸ್ ಬರಲಿ, ನಮ್ಗೆ ಅದರಿಂದ ಒಂದು ಲೆಸನ್ ಕಲಿಯೋಕ್ಕಿರುತ್ತೆ. ವಿ ಹ್ಯಾವ್ ಟು ಲರ್ನ್ ಲೆಸನ್ಸ್ ಥ್ರೂ ಅಬ್ಸ್ಟ್ಯಾಕಲ್ಸ್ ಅಂಡ್ ದ ಹಾರ್ಡ್ಶಿಪ್. ಗಾಡ್ ಅಥವಾ ಯೂನಿವರ್ಸ್ ಇಂದ ನಮ್ಗೆ ಏನು ಹಾರ್ಡ್ಶಿಪ್ ಸಿಗುತ್ತೆ, ಅಬ್ಸ್ಟ್ಯಾಕಲ್ಸ್ ಸಿಗುತ್ತೆ, ಅದರಿಂದ ನಾವೊಂದು ಲೆಸನ್ಸ್ ಅನ್ನ ಕಲಿತೀವಿ. ಸೊ ಯಾಕೆ ಪ್ರೆಸೆಂಟ್ಲಿ ನಿಮಗೆ ಆ ಥರ ಸಿಚುವೇಶನ್ ಬಂದಿದೆ ಅಂತ ನಿಮಗೆ ಗೊತ್ತಾಗ್ತಿಲ್ಲ, ತುಂಬ ಸ್ಟ್ರೆಸ್ಡ್ ಔಟ್ ಆಗಿದ್ದೀರಾ ಅಂತಂದ್ರೆ ನೋಡೋಣ ಏನು ಸೋಲ್ ಜರ್ನಿ ಮೆಸೇಜಸ್ ಏನಿದೆ, ಸೋಲ್ ಪರ್ಪಸ್ ಏನಿದೆ, ಈ ಜರ್ನಿ ಯಾಕೆ ಬರ್ತಾ ಇದೆ ಅಂತ ಚೆಕ್ಔಟ್ ಮಾಡೋಣ. ಸೊ ಕ್ವಶನ್ನ ಫ್ರೇಮ್ ಮಾಡ್ಕೊಳ್ಳಿ, ಓಕೆ, ಆ್ಯಂಡ್ ಕಾನ್ಸಂಟ್ರೇಟ್ ಆನ್ ದ ವಿಡಿಯೋ. ರಾಧೆ ರಾಧೆ. ಓ ಗಾಡ್, ರಾಧೆ 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 ರಾಧೆ. Please guide my viewers. What is soul journey? What are the messages for them? Why they are getting those obstacles? Please guide my viewers. What's the soul message and soul journey? What they really need to hear? Okay. So many energies. Okay, fine. I'll take. Radhe Radhe. Jai Shri Radha Krishna. Radhe Radhe. Jai Shri Radha Krishna. Radhe Radhe. Jai Shri Radha Krishna. ಸಿ ನೋಡೋಣ, ಒಂದೊಂದೇ ಮೆಸೇಜಸ್ ನಾನು ಹೇಳ್ತೀನಿ. ವೇಟ್. ಸೊ ಫಸ್ಟ್ ಬಂದ್ಬಿಟ್ಟು ಹ್ಯಾಪಿನೆಸ್. ಹ್ಯಾಪಿನೆಸ್ ಯಾಕೆ ಬಂದಿದೆ ಅಂದರೆ, ನಮಗೆ ಖುಷಿ ಬೆಲೆ ಗೊತ್ತಾಗಬೇಕು ಅಂದರೆ ನಾವು ಕಷ್ಟನ ನೋಡಿರ್ಬೇಕು, ಅವಾಗ ಮಾತ್ರ ಖುಷಿ ಬೆಲೆ ಗೊತ್ತಾಗತ್ತೆ. ಕಹಿ ತಿಂದವನಿಗೆ ಸಿಹಿ ಬೆಲೆ ಗೊತ್ತಿರುತ್ತೆ. ಅದೇ ಥರ ಹ್ಯಾಪಿನೆಸ್. ಐ ಆಮ್ ಅವೇರ್ ದಟ್ ಬೀಯಿಂಗ್ ಹ್ಯಾಪಿ ಮೀನ್ಸ್ ದಟ್ ಐ ಆಮ್ ಆನ್ ದ ರೈಟ್ ಪಾತ್. ನಿಮ್ಮ ಒಳಗಡೆ ಒಂದು ವಾಯ್ಸ್ ಬರುತ್ತಲ್ಲ, ಸೋಲ್ ವಾಯ್ಸ್ ಬರುತ್ತಲ್ಲ, ಏನು ನಾನು ಮಾಡ್ತಿರೋದು ಸರಿ ಇದೆ, ನನಗೆ ಇದರಲ್ಲಿ ಖುಷಿ ಇದೆ, ಅದನ್ನು ನೀವು ಕೇಳಿ. ದಟ್ ವಿಲ್ ಕ್ರಿಯೇಟ್ ಅ ಹ್ಯಾಪಿನೆಸ್ ಫಾರ್ ಯು. ಓಕೆ, ಎಮೋಷ್ನಲಿ ಡಿಸ್ಟರ್ಬೆನ್ಸಸ್ ಆದಾಗ ಪೀಸ್ಫುಲ್ ಆಗಿ ಕುತ್ಕೊಂಡು ನಿಮ್ಮ ಒಳಗಡೆ ಇರುವಂಥ ವಾಯ್ಸನ್ನು ಕೇಳಿ. ಐ ಆಮ್ ಅವೇರ್ ದಟ್ ಬೀಯಿಂಗ್ ಹ್ಯಾಪಿ ಮೀನ್ಸ್ ದಟ್ ಐ ಆಮ್ ಆನ್ ದ ರೈಟ್ ಪಾತ್. ಸೊ ನಿಮಗದು ಹ್ಯಾಪಿನೆಸ್ ಕೊಡ್ತಾ ಇದೆ ಅಂತಂದರೆ ಆಬ್ವಿಯಸ್ಲಿ ಯು ಆರ್ ಆನ್ ದ ರೈಟ್ ಪಾತ್. ಥಿಂಕ್ ಮಾಡೋವಂಥದ್ದು ಏನೂ ಇಲ್ಲ, ಜಾಸ್ತಿ ಓವರ್ ಥಿಂಕ್ ಮಾಡೋವಂಥದ್ದು ಏನೂ ಇಲ್ಲ. ನಿಮಗೆ ಯಾವುದು ನಿಜವಾಗ್ಲೂ ಖುಷಿ ಕೊಡ್ತಾ ಇದೆ, ಆತ್ಮ ತೃಪ್ತಿ ಕೊಡ್ತಾ ಇದೆ, ಅದು ಖಂಡಿತವಾಗಿಯೂ ಸರಿಯಾದ ದಾರಿಯಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಪೇಷನ್ಸ್. ಐ ಅಕ್ಸೆಪ್ಟ್ ದಟ್ ಎವ್ರಿಥಿಂಗ್ ಹ್ಯಾಪನ್ಸ್ ಇನ್ ಡಿವೈನ್ ಆರ್ಡರ್. ಸೊ ಯಾರಿಗೆಲ್ಲ ಹಾರ್ಡ್ಶಿಪ್ ಹೋಗ್ತಾ ಇದೆ, ಏನೋ ಒಂದು ನಾನು ಅನ್ಕೊಂಡು ಈ ಥರ ಆಗ್ತಿಲ್ಲಪ್ಪ, ತುಂಬ ಸ್ಟ್ರಗಲ್ಸ್ ಬರ್ತಾ ಇದೆ, ಯಾಕೆ ಈ ಥರ ಆಗ್ತಿದೆ ಅಂತ ಏನಾದ್ರು ಸ್ಟ್ರೆಸ್ಡ್ ಔಟ್ ಆಗಿದ್ರೆ ನೀವು, ಯು ಹ್ಯಾವ್ ಟು ಲರ್ನ್ ಟು ಬಿ ಪೇಷನ್ಸನ್ನ ಕಲೀಲೇಬೇಕು. ಆ್ಯಂಡ್ ಯು ಹ್ಯಾವ್ ಟು ಸಿ ಇಟ್ ಇನ್ ಅ ಡಿಫ್ರೆಂಟ್ ವೇ. ಯಾವ ಥರ, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್ ಆ್ಯಂಡ್ ಇಟ್ಸ್ ಹ್ಯಾಪನ್ಸ್ ಅಕಾರ್ಡಿಂಗ್ ಟು ದ ಡಿವೈನ್ ಆರ್ಡರ್. ಸೊ ಯು ಹ್ಯಾವ್ ಟು ಅಕ್ಸೆಪ್ಟ್ ದ ಥಿಂಗ್ಸ್ ಆ್ಯಸ್ ಇಟ್ ಈಸ್. ಅಕ್ಸೆಪ್ಟ್ ಮಾಡಿದಾಗ ಮಾತ್ರ ನಾವು ಆ ಪೇಷನ್ಸನ್ನು ಕಲಿಯೋಕ್ಕೆ ಸಾಧ್ಯ. ಓಕೆ, ಈ ಸಿಚುವೇಶನ್ ಈ ಥರ ಬಂದಿದೆ, ಸದ್ಯದ ಪರಿಸ್ಥಿತಿಯಲ್ಲಿ ನನಗೇನೂ ಮಾಡೋಕ್ಕಾಗಲ್ಲ, ಸೊ ಐ ನೀಡ್ ಟು ಅಕ್ಸೆಪ್ಟ್ ಆ್ಯಂಡ್ ಸರೆಂಡರ್ ಟು ದ ಡಿವೈನ್. ಯು ಹ್ಯಾವ್ ಟು ಅಕ್ಸೆಪ್ಟ್ ದ ಸಿಚುವೇಶನ್ ಆ್ಯಂಡ್ ಸರೆಂಡರ್ ಟು ದ ಡಿವೈನ್. ಆವಾಗ ನಿಮಗೆ ಪೇಷನ್ಸು ತಾನಾಗೇ ಬರುತ್ತೆ. ಓಕೆ, ಸೊ ಏನಾದರೂ ಆ ಥರ ನಿಮ್ಮ ಲೈಫಲ್ಲಿ ಹಾರ್ಡ್ಶಿಪ್ ಆಗ್ತಾ ಇದ್ರೆ, ಯಾವ್ದಾದ್ರು ಒಂದು ವಿಷಯದಲ್ಲಿ ಸ್ಟಕಪ್ ಫೀಲ್ ಆಗಿ, ಅಯ್ಯೋ ನನಗೆ ಆಗ್ತಿಲ್ಲ, ಇದರಿಂದ ಯಾವಾಗ ಹೊರಗೆ ಬರ್ತೀನೋ ಅನ್ನೋ ಒಂದು ಫೀಲ್ ಇದೆ ಅಂತ ಅಂದರೆ, ಡಿವೈನ್ನ ಬಿಲೀವ್ ಮಾಡಿ ಸರೆಂಡರ್ನ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಡಿವೈನ್ಗೆ ಪೇಷನ್ಸನ್ನು ಪ್ರಾಕ್ಟೀಸ್ ಮಾಡಿ. ಖಂಡಿತವಾಗ್ಲೂ ಅಪ್ಕಮಿಂಗ್ ಡೇಸಲ್ಲಿ ಯು ವಿಲ್ ಗೆಟ್ ಅ ಗುಡ್ ರಿಸಲ್ಟ್. ಓಕೆ, ಸೊ ತುಂಬ ಜನ ಇಂಡಿಸಿಷನಲ್ಲಿ ಇದ್ದೀರಾ. ಇಂಡಿಸಿಷನ್ ಅಂದರೆ ಡಿಸಿಷನ್ ಮಾಡೋಕ್ಕೆ ಆಗದೆ ಇರೋವಂಥದ್ದು. ಅಂಥವ್ರಿಗೆಲ್ಲ ಇಲ್ಲಿ ಸೋಲ್ ಮೆಸೇಜ್ ಏನಿದೆ, ಸೋಲ್ ಜರ್ನಿ ಮೆಸೇಜಸ್ ಏನಿದೆ ಅಂತ ಅಂದರೆ,
I use my intuition in all aspects of life. ಸೊ ನಿಮ್ಮ ಇಂಟ್ಯೂಷನ್ನ ನೀವು ಕೇಳಬೇಕು. ನಾನು ಹಳೇದೊಂದು ವಿಡಿಯೋ ಇದೆ, ರೀಡಿಂಗ್ ವಿಡಿಯೋ, ಫುಲ್ ಮೂನ್ ವಿಡಿಯೋ ಐ ಥಿಂಕ್. ಸೊ ಅಲ್ಲಿ ನಾನು ಇಂಟ್ಯೂಷನ್ ಬಗ್ಗೆ ಒಂದು 5 ನಿಮಿಷ ಮಾತಾಡಿದ್ದೀನಿ. ನಿಮಗೆ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂದರೆ ಅಲ್ಲೋಗಿ ಚೆಕ್ ಮಾಡಿ. ನಿಮ್ಮ ಇಂಟ್ಯೂಷನ್ಗೆ ನೀವು ಹೆಂಗೆ ಟ್ಯಾಪ್ ಮಾಡಬೇಕು ಅನ್ನೋದು ಕೆಲವೊಂದೆಲ್ಲ ನಾನು ಸ್ವಲ್ಪ ಟಿಪ್ಸ್ಗಳನ್ನಲ್ಲಿ ಹೇಳಿದ್ದೀನಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಸರಿಯಾದ ನಿರ್ಧಾರ ತಗೊಳ್ಳಿಕ್ಕೆ ಆಗ್ತಿಲ್ಲ ಸದ್ಯದ ಪರಿಸ್ಥಿತಿಲಿ ಅನ್ನೋ ಒಂದು ಭಾವನೆ ಬರುತ್ತಲ್ಲ ನಮಗೆ. ನನಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ, ಯಾವ ಡಿಸಿಷನ್ಗೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ, ರೈಟ್ಗೆ ಹೋಗ್ಬೇಕೋ ಲೆಫ್ಟಿಗೆ ಹೋಗ್ಬೇಕೋ, ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್ ಅಂತ ಅನಿಸ್ತಿರ್ತಲ್ಲ. ಸೊ ಅಂಥ ಸಿಚುವೇಶನಲ್ಲಿ ನೀವೇನು ಮಾಡಬೇಕು, ನಿಮ್ಮ ಇಂಟ್ಯೂಷನ್ನ ಹೆಲ್ಪನ್ನು ತಗೋಬೇಕು. ಸೊ ಎಲ್ಲ ಆಸ್ಪೆಕ್ಟ್ಸ್ ಆಫ್ ಲೈಫಲ್ಲೂ ಕೂಡ ನಿಮ್ಮ ಸೋಲ್ ಒಳಗಿಂದ ಒಂದು ಏನು ವಾಯ್ಸ್ ಬರುತ್ತಲ್ಲ, ದಟ್ ಈಸ್ ಕಾಲ್ಡ್ ಇಂಟ್ಯೂಷನ್. ಆ ವಾಯ್ಸನ್ನು ಎಲ್ಲ ಆಸ್ಪೆಕ್ಟ್ಸ್ ಆಫ್ ಲೈಫ್ ಅಲ್ಲೂ ನೀವು ಯೂಸ್ ಮಾಡಬೇಕು ಅನ್ನೋದು ನಿಮ್ಗೆ ಇಲ್ಲಿ ಮೆಸೇಜು. ಸೊ ಅದನ್ನು ಯೂಸ್ ಮಾಡಿದಾಗ ಯು ಕ್ಯಾನ್ ಟೇಕ್ ಅ ಪ್ರಾಪರ್ ಡಿಸಿಷನ್ ಇನ್ ಯುವರ್ ಲೈಫ್. ಓಕೆ. ಪರ್ಸಿವರೆನ್ಸ್. ಐ ನೋ ದ್ಯಾಟ್ ಐ ಕ್ಯಾನ್ ಡೂ ವಾಟ್ ಎವರ್ ಐ ಸೆಟ್ ಮೈ ಮೈಂಡ್ ಟು. ಪರ್ಸಿವರೆನ್ಸ್ ಮಾಡೋದನ್ನ ಕಲೀರಿ. ಅಂದರೆ ವಿಷಯನ ಒಂದು ಬೇರೆ ಆ್ಯಂಗಲಲ್ಲಿ ನೋಡೋದನ್ನ ಕಲಿಬೇಕು. ಐ ನೋ ದಟ್ ಐ ಕ್ಯಾನ್ ಡೂ ವಾಟ್ ಎವರ್ ಐ ಸೆಟ್ ಮೈ ಮೈಂಡ್ ಟು. ನಿಮಗದು ಗೊತ್ತಿದೆ ಒಳಗಡೆ, ನಾನು ಏನು ಥಿಂಕ್ ಮಾಡ್ತೀನೋ, ನನ್ನ ಮೈಂಡಿಗೆ ಏನನ್ನು ನಾನು ಕೊಡ್ತೀನೋ ಅದನ್ನು ಅಚೀವ್ ಮಾಡುವಂಥ ಶಕ್ತಿ ನನ್ನಲ್ಲೇ ಇದೆ. ಆ ಒಂದು ಪರ್ಸಿವರೆನ್ಸನ್ನು ನೀವು ನೋಡಬೇಕು. ಆ ರೀತಿಯ ಒಂದು ಮೈಂಡ್ಸೆಟ್ಟಿಂದ ನೀವು ಜೀವನವನ್ನು ನೋಡಬೇಕು. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಲೆನ್ಸ್. I bring a state of perfect harmony into my world, and I do so without judgment. ಪರ್ಫೆಕ್ಟ್ ಹಾರ್ಮೋನಿ. ನೀವು ಆ ಒಂದು ಸ್ಟೇಟ್ ಆಫ್ ಪರ್ಫೆಕ್ಟ್ ಹಾರ್ಮೋನಿನ ನೀವೇ ಕ್ರಿಯೇಟ್ ಮಾಡಬೇಕು. ನಿಮ್ಮ ವರ್ಲ್ಡ್ ಏನಿರುತ್ತೆ, ನಿಮ್ಮ ವರ್ಲ್ಡ್ ಇನ್ ದ ಸೆನ್ಸ್ ಎರಡು ವರ್ಲ್ಡ್ ಇದರಲ್ಲಿ ಬರುತ್ತೆ. ಒಂದು ನಿಮ್ಮ ಒಳಗಡೆನೇ ಇರುವಂಥ ಒಂದು ನಿಮ್ಮ ಮೈಂಡಲ್ಲಿ ಏನೇನು ನಡೀತಾ ಇರುತ್ತಲ್ಲ, ಬೇಕು ಬೇಡಗಳ ಯುದ್ಧ, ಸರಿ ತಪ್ಪುಗಳ ಯುದ್ಧ, ಈ ವರ್ಲ್ಡ್. ಆ್ಯಂಡ್ ಔಟರ್ ವರ್ಲ್ಡ್, ನಿಮ್ಮ ಸುತ್ತ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ ಸರ್ಕಲ್, ಪ್ರೊಫೆಷನ್, ಇದರ ಎಲ್ಲದರ ಮಧ್ಯ ಬ್ಯಾಲೆನ್ಸನ್ನು ಕ್ರಿಯೇಟ್ ಮಾಡಬೇಕು. ಓಕೆ. ಅದು ನಿಮ್ಮ ಜವಾಬ್ದಾರಿ. ಆ್ಯಂಡ್ ಐ ಡೂ ಸೋ ವಿತೌಟ್ ಜಡ್ಜ್ಮೆಂಟ್. ಯಾರನ್ನು ಜಡ್ಜ್ ಮಾಡಬೇಡಿ. ಜಡ್ಜ್ ಮಾಡ್ದಲೇ ಅದನ್ನು ನೀವು ಬ್ಯಾಲೆನ್ಸನ್ನು ಬ್ರಿಂಗ್ ಮಾಡಬೇಕು. ಓಕೆ. ಇನ್ ಮೀ ಐ ಆಮ್ ದ ಸೇಮ್ ಆಸ್ ಎವ್ರಿಬಡಿ ಬಟ್ ವಿತ್ ಡಿಫ್ರೆಂಟ್ ಚಾಲೆಂಜಸ್. ಓಕೆ. ಹೇಳ್ತಾರಲ್ಲ, ಆತ್ಮಗಳು ಎಲ್ಲ ಒಂದೇ, ಆತ್ಮಕ್ಕೇನು ಡಿಫ್ರೆನ್ಸಿಯೇಷನ್ ಇರೋದಿಲ್ಲ. ಆತ್ಮ ಒಂದು ಪರಮಾತ್ಮನ ಒಂದು ಅಂಶ ಆಗಿರ್ಬೇಕಾದ್ರೆ ಅದಕ್ಕೆ ಯಾವುದು ಮೇಲು ಕೀಳು ಅನ್ನೋ ಭಾವನೆ ಆಗಲಿ, ಹೆಚ್ಚು ಕಡಿಮೆ ಅನ್ನೋದಾಗಲಿ, ಆ ಥರ ಒಂದು ಡಿಫ್ರೆನ್ಸಿಯೇಷನ್ ಆತ್ಮಕ್ಕಿರೋದಿಲ್ಲ. ಆದರೆ ನಾವು ಧರಿಸುವಂಥ ದೇಹಕ್ಕಿರುತ್ತೆ ಅಷ್ಟೆ. ಸೊ ಅದೇ ಥರ ಯು ಹ್ಯಾವ್ ಟು ಫೀಲ್ ಲೈಕ್ ಎಲ್ಲರಂತೆ ನಾನು, ಎಲ್ಲರಲ್ಲೂ ನಾನೊಬ್ಬ ಅಥವಾ ನಾನೊಬ್ಳು ಅನ್ನೋ ಒಂದು ಭಾವನೆ ನಿಮಗೆ ಬರಬೇಕು. ಸೊ ಯಾರನ್ನು ನೋಡಿ ನಾನು ಅವ್ರಿಗಿಂತ ಚೆನ್ನಾಗಿದ್ದೀನಿ ಆದರೆ ನನ್ನ ಜೀವನ ಹಿಂಗಿದೆ, ಅಥವಾ ನಾನು ಅವ್ರಿಗಿಂತ ಇಂಟೆಲಿಜೆಂಟ್ ಇದ್ದೀನಿ, ನನ್ನ ಲೈಫ್ ಹಿಂಗಿದೆ ಅಂತ ಹೊಟ್ಟೆ ಕಿಚ್ಚು ಮಾಡೋದಾಗ್ಲಿ, ಅಥವಾ ಅವರಿಗೊಂದು ಕೆಟ್ಟದನ್ನು ಬಯಸೋದಾಗ್ಲಿ, ಅವ್ರಿಗೆ ಕೆಟ್ಟ ಕಣ್ಣನ್ನು ಹಾಕೋದಾಗ್ಲಿ, ಅದನ್ನ ಮಾಡಕ್ಕೆ ಹೋಗಬೇಡಿ. ನಾನು ಎಲ್ಲರಂತೆ ಅಂತ ಭಾವನೆಯನ್ನು ಇಟ್ಕೊಂಡು ನನಗೆ ಡಿಫ್ರೆಂಟ್ ಚಾಲೆಂಜಸ್ನ ದೇವ್ರು ಕೊಟ್ಟಿದ್ದಾನೆ. ಯಾಕೆ ಅಂದರೆ ನಾನು ಇನ್ನೂ ಹೈಯರ್ ಲೆವೆಲಲ್ಲಿ ಗ್ರೋ ಆಗಬೇಕು, ಅದಕ್ಕೋಸ್ಕರ ನಾನು ಈ ಚಾಲೆಂಜಸ್ನ ಕೊಟ್ಟಿದ್ದಾನೆ ಅನ್ನೋ ಒಂದು ಪಾಸಿಟಿವ್ ಮೈಂಡ್ ಸೆಟ್ಟಿಂದ ಮೂವ್ ಆಗಿ. ಆ ರೀತಿ ಮೂವ್ ಆದಾಗ ನಿಮಗೆ ಪೀಸ್ ಸಿಗುತ್ತೆ. ಐ ಆಮ್ ಅ ಬೀಯಿಂಗ್ ಆಫ್ ಲವ್ ಆ್ಯಂಡ್ ಐ ರಿಲೀಸ್ ಆಲ್ ನೆಗೆಟಿವ್ ಎನರ್ಜಿ. ನಾನಿಲ್ಲಿ ಹೇಳಿದೆ ಅಲ್ವಾ, ಆ ಒಂದು ಭಾವನೆಯಿಂದ ಎಲ್ಲದನ್ನು ನೆಗೆಟಿವ್ಸ್ನ ರಿಲೀಸ್ನ ಮಾಡಿಬಿಟ್ಟು, ಇಲ್ಲ ನನಗೆ ಡಿಫ್ರೆಂಟ್ ಚಾಲೆಂಜಸ್ ಯಾಕೆ ಬರ್ತಿದೆ ಅಂತಂದರೆ ನನ್ನ ಜೀವನದಲ್ಲಿ ಏನೋ ದೊಡ್ಡದಾಗಿ ಮಾಡಬೇಕಾಗಿದೆ, ಅದಕ್ಕೋಸ್ಕರ ಬರ್ತಿದೆ ಅನ್ನೋ ಒಂದು ಪರ್ಸಿವರೆನ್ಸಿಂದ ನೀವು ಮುಂದೆ ಹೋದಾಗ ಯು ಕ್ಯಾನ್ ಬ್ರಿಂಗ್ ಅ ಬ್ಯಾಲೆನ್ಸ್ ಆ್ಯಂಡ್ ಆಲ್ಸೋ ಕ್ರಿಯೇಟ್ ಅ ಪೀಸ್ ಇನ್ ಯುವರ್ ಲೈಫ್. ಅದ್ರ ಜೊತೆ ಏನೇನು ಬ್ರಿಂಗ್ ಮಾಡ್ತೀರಾ, ಲವ್, ಓಕೆ, ಆ್ಯಂಡ್ ಪ್ರಾಸ್ಪರಿಟಿ ಆ್ಯಂಡ್ ಅಬಂಡೆನ್ಸ್ ಎಲ್ಲನೂ ಕೂಡ ನೀವು ಅಟ್ರಾಕ್ಟ್ ಮಾಡ್ತೀರಾ. ಸೊ ಮೇನ್ ಥಿಂಗ್ ಏನು ಅಂದರೆ ರಿಲೀಸ್ ನೆಗೆಟಿವ್ ಥಿಂಗ್ಸ್, ಓಕೆ, ಬ್ರಿಂಗ್ ಬ್ಯಾಲೆನ್ಸ್, ಸಿ ಯುವರ್ ಸೆಲ್ಫ್ ಇನ್ ಅ ಡಿಫ್ರೆಂಟ್ ವೇ, and listen to your intuition and create happiness within yourself. Then
ಯು ಕ್ಯಾನ್ ಅಚೀವ್ ವಾಟ್ ಎವರ್ ಯು ವಾಂಟ್. ಈ ಸದ್ಯದ ಪರಿಸ್ಥಿತಿಯಲ್ಲಿ ಏನಾದರೂ ನಿಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂತಂದರೆ ಹೇಳಿದ್ನಲ್ಲ, accept the situation, surrender yourself to the God, and then look at in a different perspective of that situation and listen to your intuition, which creates a right path for you. Practice patience, bring balance, then you will attract peace, love, harmony in your life. Okay, so ಬಾಟಮ್ ಆಫ್ ದ ಡೆಕ್ ಇನ್ನೊಂದು ಕಾರ್ಡ್ ತಗೊಳಕ್ ಇಷ್ಟಪಡ್ತೀನಿ. ಡೆತ್ ಅಂತ ಇದೆ. ಐ ಆಮ್ ಲರ್ನಿಂಗ್ ದಟ್ ಎಂಡಿಂಗ್ಸ್ ಆರ್ ನಿಯರ್ಲಿ ಬಿಗಿನಿಂಗ್ಸ್. ಇದೆಲ್ಲ ಮಾಡಿದಾಗ ನೀವೊಂದು ಪೀಸ್ಫುಲ್ ಮೈಂಡ್ ಸೆಟ್ಟಿಗೆ ಬಂದಾಗ ದಟ್ ಈಸ್ ಡೆತ್. ಡೆತ್ ಇನ್ ದ ಸೆನ್ಸ್ ಆ ಒಂದು ಕಷ್ಟ ಏನಿರುತ್ತೆ, ಆ ಚಾಲೆಂಜಸ್ ಏನಿರುತ್ತೆ ಅದರ ಎಂಡಿಂಗ್, ಆ ಅರ್ಥ ಇದು ಡೆತ್ ಅಂದರೆ. ಆ ಚಾಲೆಂಜಸ್ ಎಂಡ್ ಆಗುತ್ತೆ. ಅದು ಎಂಡ್ ಆದಾಗ ನೀವು ಬಿಗಿನಿಂಗ್ ಆಗುತ್ತೆ ಲೈಫಲ್ಲಿ. ಹೊಸದೇನೋ ಒಂದು ಮಾಡ್ತೀರಾ, ಹೊಸದೇನೋ ಒಂದು ಕಲ್ತಿರ್ತೀರಾ, ಅದರಿಂದ ಹೊಸದು ಇನ್ನೇನೋ ಮಾಡ್ತೀರಾ. ಓಕೆ, ಐ ಆಮ್ ಲರ್ನಿಂಗ್ ದಟ್ ಎಂಡಿಂಗ್ಸ್ ಆರ್ ನಿಯರ್ಲಿ ಬಿಗಿನಿಂಗ್ಸ್. ಸೊ ಪ್ರತಿ ಎಂಡಿಂಗು ಕೂಡ ಹೊಸ ಬಿಗಿನಿಂಗ್ ಅನ್ನ ತಂದುಕೊಡುತ್ತೆ. ಈಗ ಸ್ವಲ್ಪ ಸ್ಪಿರಿಟ್ ಆನಿಮಲ್ಸ್ ಗೈಡೆನ್ಸ್ ಕೂಡ ನೋಡೋಣ. ಒನ್ ಸೆಕೆಂಡ್, ಐ ವಿಲ್ ಸ್ಪ್ರೆಡ್ ದಿಸ್ ಥಿಂಗ್ಸ್. ಕಾರ್ಡ್ ಸ್ಪ್ರೆಡ್ ಮಾಡಿ ಇಟ್ಬಿಡ್ತೀನಿ, ಬಿಕಾಸ್ ಏನಾದರೂ ಇಂಟರ್ ಕನೆಕ್ಟೆಡ್ ಮೆಸೇಜಸ್ ಇದ್ದರೆ ಐ ಕ್ಯಾನ್ ಟೇಕ್ ಈಸಿಲಿ. ಒನ್ ಮೋರ್. ನೋಡೋಣ ಸ್ಪಿರಿಟ್ ಆನಿಮಲ್ಸ್ ಏನು ಗೈಡ್ ಮಾಡ್ತಾರೆ ಅಂತ. ಸ್ಪಿರಿಟ್ ಆನಿಮಲ್ಸ್, ರಾಧೆ 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 ರಾಧೆ. ಸ್ಪಿರಿಟ್ ಆನಿಮಲ್ಸ್, please guide my viewers what they need to hear at present moment. What they need to hear at this present moment. Please guide to my viewers what they really need to hear present moment. Please guide them about their challenges, about their life, about the present things or upcoming things. What do you really want to say to them, my dear spirit guides? Please guide my viewers what they really need to listen from you. What advice you want to give to them? Please guide. Thank you so much. Thank you, spirit guides. Thank you, spirit animals. Thank you so much for guiding my viewers. Thank you. Thank you, universe. Thank you for guiding my viewers. Thank you so much. Please guide them properly with lots of blessings and abundance. Oh. Okay. Yeah, I'll take some more cards, then I'll explain. Okay. Thank you, spirit animals. Thank you so much. Thank you so much for guiding my viewers. Wow, beautiful cards ಬರ್ತಾ ಇದೆ. Yes, thank you so much, spirit animals. Thank you so much for guiding my viewers. Thank you. My viewers will love you. We always love you. Thank you for loving us. Thank you so much, spirit animals. Thank you for protecting us. Thank you for guiding us. Thank you for blessing us. Thank you so much. Yeah, beautiful. Good luck. Wow. Amazing. Thank you, spirit animals. Such a positive blessings you're giving. Thank you so much. Please guide some more because it's a general reading, so I need to take some more. Please guide. Thank you so much. Yeah, I'll take intuitively. Okay, this one. Yes. Bottom of the deck, inner knowing. Yeah, ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ.
ಸಿ ಫಸ್ಟ್ ಬಂದಿದ್ದು ಕಾರ್ಡ್ ಬಂದು ಪವರ್. ಏನೇ ಕಷ್ಟ ಬರಲಿ, ಎಂಥದೇ ಹಾರ್ಡ್ಶಿಪ್ ಬರಲಿ, ಆಬ್ಸ್ಟಕಲ್ಸ್ ಬರಲಿ, ದ ಮೇನ್ ಥಿಂಗ್ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋದು ಲೈಫಲ್ಲಿ, ಒಂದೊಂದ್ಸಲ ನಮ್ಮ ಪವರ್ನ ನಾವು ಮರ್ತು ಬಿಡ್ತೀವಿ ಆ ಟೈಮಲ್ಲಿ. ಬಟ್ ಯು ಹ್ಯಾವ್ ಟು ಸ್ಟೆಪ್ ಇನ್ ಟು ಯುವರ್ ಓನ್ ಪವರ್. ಆ ಪವರ್ ನಮ್ಮ ಹತ್ರ ಇರುತ್ತೆ, ಆ ಓವರ್ಕಮ್ ಮಾಡುವಂಥ ಶಕ್ತಿ ನಮ್ಮಲ್ಲಿ ಇರುತ್ತೆ. ಬಟ್ ನಾವು ಆ ಒಂದು ಡಿಸ್ಟರ್ಬೆನ್ಸ್ ಇರುತ್ತಲ್ಲ, ಎಮೋಷನಲ್ ಸ್ಟ್ರೆಸ್ ಇರುತ್ತಲ್ಲ, ಆ ಫಿಸಿಕಲ್ ಅಥವಾ ಎಮೋಷನಲ್ ಸ್ಟ್ರೆಸ್ ಏನೇ ಇರ್ಬೋದು, ಆ ಸ್ಟ್ರೆಸ್ಸಲ್ಲಿ ವಿ ವಿಲ್ ಫರ್ಗಾಟ್ ವಾಟ್ ವಿ ಆರ್ ಅಂತ ನಮ್ಮ ಪವರ್ನ ಮರ್ತು ಬಿಡ್ತೀವಿ. ಶುಡ್ ನಾಟ್ ಡೂ ದ್ಯಾಟ್. ಸಿ, ಐ ಆಮ್ ಇಂಡಿಸ್ಟ್ರಕ್ಟಿಬಲ್. ಯು ಆರ್ ಇಂಡಿಸ್ಟ್ರಕ್ಟಿಬಲ್. ನೀನನ್ನು ಯಾರೂ ಡಿಸ್ಟ್ರಕ್ಟ್ ಮಾಡಕ್ ಸಾಧ್ಯ ಇಲ್ಲ. ಯು ಆರ್ ಎ ಚೈಲ್ಡ್ ಆಫ್ ಅ ಗಾಡ್ ಹೂ ಕ್ಯಾನ್ ಡಿಸ್ಟ್ರಕ್ಟ್ ಯು ಅನ್ಲೆಸ್ ಅಂಟಿಲ್ ಹಿ ವಾಂಟ್ಸ್ ಟು ಡಿಸೈಡ್ ಟು ಡಿಸ್ಟ್ರಕ್ಟ್ ಯು. ಅವ್ನು ಡಿಸೈಡ್ ಮಾಡ್ಬೇಕು ನೀನನ್ನು ಡಿಸ್ಟ್ರಕ್ಟ್ ಮಾಡಕ್ಕೆ. ಬೇರೆ ಯಾರೂ ನಿನ್ನ ಡಿಸ್ಟ್ರಕ್ಟ್ ಮಾಡಕ್ ಆಗೋದಿಲ್ಲ, ಸ್ಪಾಯ್ಲ್ ಮಾಡೋದಕ್ಕಾಗೋದಿಲ್ಲ. ಐ ಹಾನರ್ ಮೈ ಇಂಟ್ಯೂಷನ್ ಆ್ಯಂಡ್ ಗೋ ವೇರ್ ಇಟ್ ಲೀಡ್ಸ್. ಸಿ, ಅವಾಗ್ಲೇನೋ ನಾನು ಹೇಳ್ದೆ, ಅವಾಗಲೇ ಒಂದು ಕಾರ್ಡ್ ಬಂದಿತ್ತಲ್ಲ, ನಿಮ್ಮ ಇಂಟ್ಯೂಷನ್ನ ಕೇಳಬೇಕು ಅಂತ. ಇಂಡಿಸಿಷನ್. ಸಿ, ಇಂಡಿಸಿಷನ್ ಕಾರ್ಡಲ್ಲಿ ಐ ಯೂಸ್ ಮೈ ಇಂಟೆನ್ಷನ್ ಇನ್ ಆಲ್ ಆಸ್ಪೆಕ್ಟ್ಸ್ ಆಫ್ ಲೈಫ್. ಗೊತ್ತಾಯ್ತಾ? ನಾನು ಹೇಳಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ, ಬ್ಯೂಟಿಫುಲ್ ರೀಡಿಂಗು. ಆ್ಯಕ್ಚುಲಿ ಇಂಟರ್ ಕನೆಕ್ಟೆಡ್ ಯಾವಾಗ ಬರುತ್ತೆ, ಇಟ್ಸ್ ಲೈಕ್ ಏನಂತಾರೆ, ಪ್ರಾಪರ್ ವೇನಲ್ಲಿದೆ ಅಂತ ಅರ್ಥ. ಓಕೆ, ಐ ಆಮ್ ಇಂಡಿಸ್ಟ್ರಕ್ಟಿಬಲ್. ಐ ಹಾನರ್ ಮೈ ಇಂಟ್ಯೂಷನ್ ಆ್ಯಂಡ್ ಗೋ ವೇರ್ ಇಟ್ ಲೀಡ್ಸ್ ಟು. ಓಕೆ, ಅದ್ರ ಮಾತನ್ನ ನೀವು ಕೇಳಬೇಕು. ಇಲ್ಲೂ ಅದನ್ನೇ ಹೇಳಿದೆ, ಇಂಟ್ಯೂಷನ್ನು ಇನ್ ಆಲ್ ಆಸ್ಪೆಕ್ಟ್ಸ್ ಆಫ್ ಯುವರ್ ಲೈಫ್, ಅದನ್ನ ಯೂಸ್ ಮಾಡಿ ಅಂತ ಈ ಕಾರ್ಡಲ್ಲಿ ಹೇಳ್ತಾ ಇದೆ, ಸೋಲ್ ಜರ್ನಿ ಇದರಲ್ಲಿ. ಸೊ ಇದರಲ್ಲಿ ಆನಿಮಲ್ ಸ್ಪಿರಿಟ್ಸ್ ಕೂಡ ಅದನ್ನೇ ನಿಮ್ಗೆ ಹೇಳ್ತಾ ಇದೆ. ನಿಮ್ಮ ಇಂಟ್ಯೂಷನ್ನ ಕೇಳಿ, ಅದು ಎಲ್ಲಿ ಕರ್ಕೊಂಡು ಹೋಗುತ್ತೋ ಅಲ್ಲಿಗೆ ಹೋಗಿ. ಲವ್ ಆ್ಯಂಡ್ ಜೆಂಟಲ್ನೆಸ್. ಪ್ರಾಕ್ಟೀಸ್ ಲವ್ ಆ್ಯಂಡ್ ಜೆಂಟಲ್ನೆಸ್. ಅದು ನಿಮ್ಮ ರಿಯಲ್ ಸ್ಟ್ರೆಂತ್ ಕೂಡ. ನೀವು ಅನ್ಕೊಂತೀರಾ, ಅಯ್ಯೋ ನಾನು ತುಂಬ ಜೆಂಟಲ್ ಆಗಿ, ತುಂಬ ಕೈಂಡ್ ಆಗಿ, ಪ್ರೀತಿಯಿಂದ ನಾನು ಎಲ್ಲರ ಜೊತೆ ಇರೋದನ್ನೇ ನನ್ನನ್ನು ಅಡ್ವಾಂಟೇಜಾಗಿ ತಗೋತಿದ್ದಾರೆ ಅಂತ ಅನ್ಕೊಂತೀರಾ. ಎಸ್, ಹೌದು, ಅಡ್ವಾಂಟೇಜಾಗಿ ತಗೋತಾರೆ, ಇಲ್ಲ ಅಂತಲ್ಲ. ಬಟ್ ಡೋಂಟ್ ಫರ್ಗೆಟ್ ದಟ್ ಈಸ್ ಯುವರ್ ರಿಯಲ್ ಸ್ಟ್ರೆಂತ್. ಓಕೆ, ಐ ನೆವರ್ ಗಿವ್ ಅಪ್. ಯಾವಾಗಲೂ ಈ ಆ್ಯಟಿಟ್ಯೂಡಲ್ಲಿ ಇರಿ. ಐ ನೆವರ್ ಗಿವ್ ಅಪ್. ಅದೇನೇ ಬರಲಿ ನಾನು ಫೈಟ್ ಮಾಡ್ತೀನಿ, ನಾನು ಗಿವ್ ಅಪ್ ಮಾಡಲ್ಲ. ದೆನ್ ಐ ವಿಲ್ ಸಕ್ಸೀಡ್. ಈ ಮೈಂಡ್ ಸೆಟ್ಟಲ್ಲಿ ಇರಬೇಕು. ಇದು ನಿಮ್ಮ ಪವರ್. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ಏನು? ಆಲ್ವೇಸ್ ಪ್ರಿಪೇರ್ಡ್. ಯಾವಾಗಲೂ ಪ್ರಿಪೇರ್ಡ್ ಆಗಿರಿ. ಯು ಆರ್ ದ ಎಕ್ಸ್ಪರ್ಟ್ ಆಫ್ ಹಾರ್ಡ್ ವರ್ಕ್ ಆ್ಯಂಡ್ ಹಾರ್ಡ್ ಪ್ಲೇ. ಸಿ, ನಾನು ಹೇಳಿಲ್ವಾ? ಸೊ ನಾನು ಯಾಕೆ ಇದನ್ನ ಕಾರ್ಡ್ಸನ್ನು ತೆಗ್ದೆ ಅಂತಂದರೆ, ನಾನು ಯಾಕೆ ಸ್ಟಾರ್ಟಿಂಗಲ್ಲೇ ಹಾರ್ಡ್ಶಿಪ್ಪು ಅಥವಾ ಸ್ಟ್ರಗಲ್ಸ್ ಬಗ್ಗೆನೇ ಮಾತಾಡಿದೆ ಅಂತಂದರೆ, ಮೇಜರ್ಲಿ ಏನು ಪ್ಲಾನೆಟ್ಸ್ ಎಲ್ಲ ತುಂಬ ಟ್ರಾನ್ಸಿಷನ್ ಆಗ್ತಿದೆ ಲಾಸ್ಟ್ ಮಂತಿಂದ. ಸೊ ಬಿಕಾಸ್ ಆಫ್ ದೋಸ್ ಟ್ರಾನ್ಸಿಷನ್ಸ್ ಇನ್ನೂ ಕೆಲವೊಂದು ಟ್ರಾನ್ಸಿಷನ್ಸ್ ಆಗ್ತಾ ಇದೆ. ಆ ಟ್ರಾನ್ಸಿಷನ್ ಫೇಸಿಂದ ಹ್ಯೂಮನ್ಸ್ ಲೈಫಲ್ಲಿ ತುಂಬ ಏರುಪೇರು ಆಗ್ತಾ ಇರುತ್ತೆ. ಓಕೆ, 80 to 90% ಆಫ್ ದ ಪೀಪಲ್ಗೆ ಸ್ವಲ್ಪ ಜಾಸ್ತಿನೇ ಎಫೆಕ್ಟ್ ಆಗುತ್ತೆ. ಕೆಲವ್ರಿಗೆ ಪ್ರೊಫೆಷ್ನಲಿ, ಕೆಲವ್ರಿಗೆ ಫ್ಯಾಮಿಲಿಯಲ್ಲಿ, ರಿಲೇಷನ್ಶಿಪ್ಪಲ್ಲಿ ಎಫೆಕ್ಟ್ ಆಗ್ತಾ ಇರುತ್ತೆ. ಸೊ ಆ ರೀಸನಿಂದ ನಾನು ಇದೊಂದು ಗೈಡೆನ್ಸ್ ಥರ ಮಾಡಬೇಕು ಅಂತ ಹೇಳಿ ಮಾಡಿದ್ದು. ಅದಕ್ಕೆ ನಾನು ಹಾರ್ಡ್ಶಿಪ್ ಬಗ್ಗೆನೇ ಹೇಳಿದ್ದು. ಬಿಕಾಸ್ ನಾವು ಖುಷಿಯಾಗಿದ್ದಾಗ ನಮಗೆ ಯಾರ ಗೈಡೆನ್ಸು ಬೇಕಾಗಲ್ಲ. ನಾವು ಯಾವಾಗ ತುಂಬ ಸ್ಟ್ರಗಲ್ ಮಾಡ್ತಿರ್ತೀವಿ, ತುಂಬ ಲೋ ಹೋಗಿರ್ತೀವಿ, ಆವಾಗ ನಮಗೆ ಗೈಡೆನ್ಸ್ ಬೇಕಾಗುತ್ತೆ. ಓಕೆ, ಐ ಆಮ್ ಗೆಟಿಂಗ್ ಸಮ್ ಇರಿಟೇಷನ್ ಇನ್ ಮೈ ಥ್ರೋಟ್. ಯಾರಿಗಾದರೂ ಕಮ್ಯುನಿಕೇಷನ್ ಮಾಡೋದ್ರಲ್ಲಿ ಪ್ರಾಬ್ಲಮ್ ಇದ್ದರೆ ಪ್ಲೀಸ್ ಸ್ವಲ್ಪ ಕಮ್ಯುನಿಕೇಟ್ ಮಾಡೋದನ್ನು ಕಲೀರಿ. ಅದರಿಂದನೂ ಕೂಡ ನಿಮ್ಮ ಪ್ರಾಬ್ಲಮ್ಸ್ ಎಷ್ಟೋ ಸಾಲ್ವ್ ಆಗೋವಂಥ ಚಾನ್ಸಸ್ ಇರುತ್ತೆ, ಎಸ್ಪೆಷಲಿ ಇನ್ ರಿಲೇಷನ್ಶಿಪ್. ಐ ಆಮ್ ಗೆಟಿಂಗ್ ದಟ್ ವೈಬ್ಸ್ ಆ್ಯಕ್ಚುಲಿ. ನನ್ನ ಥ್ರೋಟ್ ಚಕ್ರ ಸ್ವಲ್ಪ ಬ್ಲಾಕ್ ಆಗ್ತಾ ಇದೆ. ಇಲ್ಲಿವರೆಗೂ ಚೆನ್ನಾಗೇ ಇತ್ತು. ಸೊ ಅದು ಕೂಡ ಒಂದು ಯೂನಿವರ್ಸಲ್ ಸೈನು. ಸೊ ಏನಾದರೂ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಹಾರ್ಡ್ಶಿಪ್ ಹೋಗ್ತಾ ಇದ್ದರೆ ಪ್ಲೀಸ್ ಒಬ್ರಿಗೊಬ್ರು ಕುತ್ಕೊಂಡು ಸಮಾಧಾನವಾಗಿ ಕಮ್ಯುನಿಕೇಷನ್ನ ಮಾಡಿ. ಅದರಿಂದನೂ ಕೂಡ ಎಷ್ಟೋ ವಿಷಯಗಳನ್ನ ನೀವು ಸಾಲ್ವ್ ಮಾಡ್ಬೋದು. ನೀವು ಸೈಲೆಂಟಾಗಿರೋದ್ರಿಂದ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಬಿಟ್ಟರೆ ಕಡಿಮೆ ಆಗೋದಿಲ್ಲ. ಓಕೆ, ಸೊ ಯು ಆರ್ ದ ಎಕ್ಸ್ಪರ್ಟ್ ಆಫ್ ಹಾರ್ಡ್ ವರ್ಕ್ ಆ್ಯಂಡ್ ಹಾರ್ಡ್ ಪ್ಲೇ. ನಿಮಗೆ ಗೊತ್ತು ಅದನ್ನು ಹಿಂಗೆ ಓವರ್ಕಮ್ ಮಾಡಬೇಕು ಅಂತ. ಯು ಆರ್ ಎಕ್ಸ್ಪರ್ಟ್ ಇನ್ ಹಾರ್ಡ್ ವರ್ಕಿಂಗ್ ಅಥವಾ ಆ ಹಾರ್ಡ್ ಪ್ಲೇನಲ್ಲಿ ಗೋತ್ರೂ ಮಾಡೋದು ಹೆಂಗೆ ಅಂತ ನಿಮಗೆ ಗೊತ್ತಿದೆ. ಯುವರ್ ಚಿಯರ್ಫುಲ್ ಆ್ಯಂಡ್ ಫನ್ ಡಿಸ್ಪೊಸಿಷನ್ ಈಸ್
ಆ ಬ್ಲೆಸ್ಸಿಂಗ್. ನೀವು ತುಂಬ ಚಿಯರ್ಫುಲ್ ಆಗಿರ್ತೀರಲ್ಲ, ಫನ್ ಆಗಿರ್ತೀರಲ್ಲ ಎಲ್ಲರ ಜೊತೆ, ಅದು ಒಂದು ನಿಮಗೆ ಬ್ಲೆಸ್ಸಿಂಗ್ ಟು ಎವ್ರಿ ಒನ್. ಓಕೆ, ನಿಮ್ಮ ಸುತ್ತ ಇರೋರ್ಗೂ ಒಂದು ಬ್ಲೆಸ್ಸಿಂಗು, ನಿಮಗೂ ಒಂದು ಬ್ಲೆಸ್ಸಿಂಗ್ ಅದು. ಡೋಂಟ್ ಲೆಟ್ ಲೈಫ್ಸ್ ಡಿಸ್ಟ್ರಾಕ್ಷನ್ಸ್ ಟೇಕ್ ಯು, ಆಫ್ ಕೋರ್ಸ್. ಓಕೆ, ಲೈಫಿನ ಈ ಡಿಸ್ಟ್ರಾಕ್ಷನ್ಸು ನಿಮ್ಮ ಇರೋಂತಹ ಆ ಒಂದು ಒಳ್ಳೆತನ, ಆ ಬ್ಲೆಸ್ಸಿಂಗ್ಸನ್ನು ಡಿಸ್ಟ್ರಾಯ್ ಮಾಡೋದಕ್ಕೆ ನೀವು ಯಾವತ್ತೂ ಬಿಡಬೇಡಿ. ಓಕೆ, ಮೇಕ್ ಅ ಪ್ಲಾನ್ ಫಾರ್ ದ ಫ್ಯೂಚರ್ ಆ್ಯಂಡ್ ಲೈಫ್ ವಿಲ್ ಗಿವ್ ಯು ಆಲ್ ಯು ನೀಡ್. ಪ್ರಾಪರ್ ಒಂದು ಪ್ಲಾನಿಂಗನ್ನು ಮಾಡ್ಕೊಳ್ಳಿ ಫಾರ್ ದ ಫ್ಯೂಚರ್. ನೀವೇನು ಅನ್ಕೊಂಡಿದ್ದೀರಾ, ಏನು ಕನಸನ್ನು ಕಟ್ತಾ ಇದ್ದೀರಾ ನಿಮ್ಮ ಜೀವನದ ಬಗ್ಗೆ, ಪ್ರಾಪರ್ ಪ್ಲಾನಿಂಗನ್ನು ಮಾಡೋದ್ರಿಂದ ಖಂಡಿತವಾಗಿಯೂ ನೀವೇನು ಅನ್ಕೊಂತೀರ ಅದನ್ನು ಸಾಧನೆ ಮಾಡೇ ಮಾಡ್ತೀರಾ ಅಂತ ಸ್ಪಿರಿಟ್ ಆನಿಮಲ್ಸ್ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಗುಡ್ ಲಕ್. ಲೇಡಿ ಬ್ಯಾಗ್, ಇಟ್ಸ್ ಅ ಬ್ಯೂಟಿಫುಲ್ ಅಂಡ್ ವೆರಿ ಪಾಸಿಟಿವ್ ಸೈನ್. ಯು ಆರ್ ಅ ಬ್ರೈಟ್ ಎನರ್ಜಿ. ಲೆಟ್ ವರಿ ಗೋ ಅಂಡ್ ಬಿ ಹ್ಯಾಪಿ ಹಿಯರ್ ಅಂಡ್ ನೌ. Feel good about being a loving and colorful you. You bless the world with color and good luck. ಸೊ ನೀವೊಂದು ಬ್ರೈಟ್ ಎನರ್ಜಿ. ಓಕೆ, ನಿನ್ನೊಳಗೆ ಒಂದು ಬ್ರೈಟ್ ಎನರ್ಜಿ ಇದೆ, ಒಂದು ಎಕ್ಸ್ಟ್ರಾ ಆರಾ ಇದೆ. ಆ ವರಿ ಎಲ್ಲ ಏನಿರುತ್ತಲ್ಲ ಅದನ್ನು ಬಿಟ್ಬಿಟ್ಟು ಯು ಬಿ ಹ್ಯಾಪಿ ನೌ. ಓಕೆ, ಫೀಲ್ ಗುಡ್ ಅಬೌಟ್ ಬೀಯಿಂಗ್ ಅ ಲವ್ವಿಂಗ್ ಅಂಡ್ ಕಲರ್ಫುಲ್ ಯು. ನೀನು ನೋಡ್ಕೋ, ನೀನೆಷ್ಟು ಲವ್ವಿಂಗ್ ಪರ್ಸನ್ ಇದೆಯಾ, ನೀನೆಷ್ಟು ಕಲರ್ಫುಲ್ ಪರ್ಸನ್ ಇದೆಯಾ, ನಿನ್ನ ಸೋಲ್ ಎಷ್ಟು ಬ್ರೈಟ್ ಆಗಿದೆ, ನೀನು ನೋಡ್ಕೋ. ಓಕೆ, and you have the capacity to bless the world with color and good luck. Okay, ರೆಡ್ ಕಲರ್ ಕರೇಜ್ ಅನ್ನ ತೋರಿಸುತ್ತೆ, ಕರೇಜ್, ಇಂಟೆಲಿಜೆನ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಅಥೆಂಟಿಕ್. ಹ್ಯಾಂಗ್ವೈನ್, ರೀಚ್ ಔಟ್ ಟು ಯುವರ್ ಟ್ರೈಬ್ ಇನ್ ಟೈಮ್ಸ್ ಆಫ್ ನೀಡ್. ನಿಮ್ಗೆ ಯಾರ್ದಾದ್ರೂ ಸಹಾಯ ಬೇಕು ಅಂತ ಅನ್ಸಿದ್ರೆ ನಿಮ್ಮ ಟ್ರೈಬ್ ಅಂದರೆ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಆರ್ ಎನಿ ಗುರೂಸ್, ಎನಿಬಡಿ, ಅವ್ರನ್ನ ರೀಚ್ ಔಟ್ ಮಾಡಿ. ಹೆಸಿಟೇಟ್ ಮಾಡ್ಕೊಂಬೇಡಿ. ಅಯ್ಯೋ ಈ ವಿಷಯ ನಾನು ಯಾವ ಥರ ಡಿಸ್ಕಸ್ ಮಾಡೋದು, ಏನು ಅನ್ಕೊಂಡ್ಬಿಡ್ತಾರೋ ಏನೋ, ಏನು ತಿಳ್ಕೊತಾರೋ ಏನೋ, ನನ್ನ ಬಗ್ಗೆ ಏನು ಅನ್ಕೊಂತಾರೋ ಏನೋ, ಈ ಥರ ಎಲ್ಲ ನೆಗೆಟಿವ್ ಥಿಂಕಿಂಗ್ ಮಾಡ್ದೇನೆ ಅವರ ಸಹಾಯವನ್ನು ತಗೊಳ್ಳಿ. ಫ್ಯಾಮಿಲಿ ಗಿವ್ಸ್ ಯು ಸ್ಟ್ರೆಂತ್ ವೆನ್ ಯು ಫೇಸ್ ದ ಸ್ಟೋರ್ಮ್. ಸಿ, ಫ್ಯಾಮಿಲಿ ಆಲ್ವೇಸ್ ಗಿವ್ಸ್ ಯು ಅ ಸ್ಟ್ರೆಂತ್. ತುಂಬ ಜನದ ಇದೇ ಸಮಸ್ಯೆ, ಫ್ಯಾಮಿಲಿ ಜೊತೆ ಡಿಸ್ಕಷನ್ನೇ ಮಾಡೋದಿಲ್ಲ. ಅವ್ರಿಗೆ ಹರ್ಟ್ ಆಗಿಬಿಟ್ರೆ ಅಂತ ಎಷ್ಟೋ ಜನ ಯೋಚನೆ ಮಾಡ್ತಾರೆ, ಅಥವಾ ಅವ್ರು ನನ್ನ ಬಗ್ಗೆ ಏನು ತಿಳ್ಕೊಂಡ್ಬಿಡ್ತಾರೋ ಏನೋ, ಅಪ್ಪ ಅಮ್ಮ ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾರೋ ಏನೋ, ಏನೇನೋ ಬರ್ತಿರುತ್ತೆ ನೆಗೆಟಿವ್ ಥಾಟ್ಸ್. ಅದಕ್ಕೆಲ್ಲ ಜಾಗ ಕೊಡಬೇಡಿ. ಫ್ಯಾಮಿಲಿ ಆಲ್ವೇಸ್ ಗಿವ್ ಸ್ಟ್ರೆಂತ್ ವೆನ್ ಯು ಫೇಸ್ ದ ಸ್ಟಾರ್ಮ್. ಓಕೆ, ಲವ್ ಯುವರ್ ಯೂನಿಕ್ನೆಸ್. ನಿಮ್ಮೊಳಗಿರುವಂಥ ಆ ಯೂನಿಕ್ನೆಸ್ನ ಲವ್ ಮಾಡಿ, ಪ್ರೀತಿ ಮಾಡಿ. ಯು ಆರ್ ಫುಲ್ ಆಫ್ ಸರ್ಪ್ರೈಸಸ್. ನಿಮ್ಮ ಸೋಲ್ ಫುಲ್ ಆಫ್ ಸರ್ಪ್ರೈಸಸ್ ಇದೆ. ಯು ನೀಡ್ ಟು ಅನ್ಲಾಕ್ ದಟ್ ಅಷ್ಟೇ. ಓಕೆ, ಬ್ರೇಕ್ ಫ್ರೀ ಫ್ರಮ್ ಅದರ್ಸ್ ಎಕ್ಸ್ಪೆಕ್ಟೇಷನ್ಸ್, ಜಸ್ಟ್ ಬಿ ಯುವರ್ ಸೆಲ್ಫ್. ಬೇರೆಯವರ ಎಕ್ಸ್ಪೆಕ್ಟೇಷನ್ಸ್ಗೆ ಬದುಕೋದನ್ನ ಬಿಟ್ಬಿಡಿ, ಬ್ರೇಕ್ ಮಾಡಿ ಅದನ್ನ. ಜಸ್ಟ್ ಬಿ ಯುವರ್ ಸೆಲ್ಫ್. ಇನ್ಯಾರನ್ನೋ ಮೆಚ್ಚಕ್ಕೋಸ್ಕರ ನೀವು ಏನೋ ಮಾಡಬೇಕಾಗಿಲ್ಲ ಡ್ರಾಮ್ಯಾಟಿಕ್ ಆಗಿ. ಜಸ್ಟ್ ಬಿ ಯುವರ್ ಸೆಲ್ಫ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇನ್ವೆಂಟರ್. ಸಿ, ಬ್ಯೂಟಿಫುಲ್ ಪಾತ್ ಕಾಣಿಸ್ತಿದೆ. ಯು ಹ್ಯಾವ್ ದ ಕೆಪಾಸಿಟಿ ಟು ಕ್ರಿಯೇಟ್ ಯುವರ್ ಲೈಫ್ ಪಾತ್. ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ ಇದು. ರೆಕಾರ್ಡ್. ಓಕೆ, ಡಿಸೈಡ್ ಆನ್ ವಾಟ್ ಯು ರಿಯಲಿ ವಾಂಟ್. ಸಿ, ಇಲ್ಲೇ ಏನಿತ್ತು, ಜಸ್ಟ್ ಬಿ ಯುವರ್ ಸೆಲ್ಫ್. ಓಕೆ, ಆ್ಯಂಡ್ ನಿನ್ನ ಯೂನಿಕ್ನೆಸ್ ಏನಿದೆ ಅದನ್ನ ಐಡೆಂಟಿಫೈ ಮಾಡು ಅಂತ ಹೇಳಿತ್ತು. ಎಗೇನ್ ಇಲ್ಲಿ ಏನು ಹೇಳ್ತಿದ್ದ, ಡಿಸೈಡ್ ಆನ್ ವಾಟ್ ಯು ರಿಯಲಿ ವಾಂಟ್. ಯು ಹ್ಯಾವ್ ದ ingenuity to claim it. Avoid being the trickster and practice integrity. You have many roles and can juggle them well. So ಫಸ್ಟ್ ನಿನಗೆ ಏನು ಬೇಕು ಅದನ್ನು ನೀನು ಡಿಸೈಡ್ ಮಾಡು. ಓಕೆ, ಅವಾಯ್ಡ್ ಬೀಯಿಂಗ್ ಟ್ರಿಕ್ಸ್ಟರ್ ಆ್ಯಂಡ್ ಪ್ರಾಕ್ಟೀಸ್. ಬೇರೆಯವ್ರ ಮಾತನ್ನ ಕೇಳಿ ಬೇರೆಯವ್ರ ಟ್ರಿಕ್ಸ್ ಒಳಗೆ ಸಿಕ್ಕಾಕೊಳ್ಳೋ ಅಂಥದ್ದನ್ನ ಫಸ್ಟ್ ಅವಾಯ್ಡ್ ಮಾಡಿ. ಯು ಹ್ಯಾವ್ ಮೆನಿ ರೋಲ್ಸ್ ಅಂಡ್ ಕ್ಯಾನ್ ಜಗಲ್ ದೆಮ್ ವೆಲ್. ನಿನಗೆ ಮೆನಿ ರೋಲ್ಸ್ ಇದೆ. ಈ ಸೋಲ್ ತುಂಬ ರೋಲ್ಸನ್ನು ಪ್ಲೇ ಮಾಡಿ ಹೋಗುತ್ತೆ, ಭೂಮಿ ಮೇಲೆ ಬರುತ್ತೆ, ಹಲವಾರು ರೋಲ್ಸ್ಗಳನ್ನ ಪ್ಲೇ ಮಾಡುತ್ತೆ, ಹಲವಾರು
ಸ್ಟ್ರಗಲ್ಸ್ ಅನ್ನ ಮಾಡುತ್ತೆ, ತುಂಬಾ ಲೆಸನ್ಸ್ ಅನ್ನ ಸೀಕ್ ಮಾಡುತ್ತೆ, ಬೇರೆಯವ್ರಿಗೂ ಕಲ್ಸುತ್ತೆ, ಒಂದು ಲೈಫ್ ಪರ್ಪಸ್ ಅನ್ನ ಸರ್ವ್ ಮಾಡ್ಬಿಟ್ಟು ಆಮೇಲೆ ಇಲ್ಲಿಂದ ಹೋಗುತ್ತೆ. ದಿಸ್ ಇಸ್ ಅ ಸೋಲ್ ಜರ್ನಿ ಅಲ್ವಾ? ಸೊ ಆ ಜಗ್ಲಿಂಗ್ ಅಂತ ಹೇಳ್ತೀವಲ್ಲ, ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಎಲ್ಲ ಆಸ್ಪೆಕ್ಟ್ಸ್ ಆಫ್ ಲೈಫ್ ಅಲ್ಲಿ ಜಗ್ಲಿಂಗ್ ಮಾಡ್ತಿದ್ದಾರೆ, ಓದಾಡ್ತಿದ್ದಾರೆ ಅಂತ ಹೇಳ್ತೀವಲ್ಲ. ಯು ಕ್ಯಾನ್ ಜಗಲ್ ವೆಲ್ ಅಂದ್ರೆ 2 ತರ ಇರುತ್ತೆ. ಒಂದು ಅದನ್ನ ಎಂಜಾಯ್ ಮಾಡ್ಕೊಂಡು ಇರೋದು, ಇನ್ನೊಂದು ಅಯ್ಯೋ ಇದು ಯಾವಾಗ ಮುಗಿಯುತ್ತೋ ಅಂತ ದಿನ ದಿನ ಕಳೆಯೋದು. 2 ತರ ಜಗ್ಲಿಂಗ್ ಇರುತ್ತೆ. ಸೊ ಯು ಕ್ಯಾನ್ ಜಗಲ್ ಇಟ್ ವೆಲ್ ಅಂತಂದ್ರೆ ಹ್ಯಾಪಿಲಿ ಯು ಕ್ಯಾನ್ ಜಗಲ್ ದ ಥಿಂಗ್ಸ್. ಫ್ಯಾಮಿಲಿ ಆಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನೀನೇನೋ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀಯ ಅದನ್ನ ಆಗಿರ್ಬೋದು. ಯು ಆರ್ ಅ ಇನ್ವೆಂಟರ್ ಆಫ್ ಯುವರ್ ಓನ್ ಲೈಫ್. ನೀನೇನ್ ಥಿಂಕ್ ಮಾಡ್ತೀಯ ಅದನ್ನ ಕ್ರಿಯೇಟ್ ಮಾಡುವಂತ ಶಕ್ತಿ ನಿನ್ನಲ್ಲೇ ಇದೆ. ಸೊ ಬಿ ಅನ್ ಅಥೆಂಟಿಕ್. ಓಕೆ, ಪ್ಲೇ. ನೆಕ್ಸ್ಟ್ ಬಂದ್ಬಿಟ್ಟು ಪ್ಲೇ. ಡಾಲ್ಫಿನ್. Swim in the happy joy of living. Inhale confidence and exhale fear. Dive into your wisdom. Go with the flow. Beautiful. Swim in the happy of joy of living. ನಾನು ಈಗಿನೂ ಹೇಳ್ದೆ ಅಲ್ವಾ, 2 ತರ ಜಗಲ್ ಮಾಡ್ಬೋದು, ಒಂದು ಹ್ಯಾಪಿಯಾಗಿ ಒಂದು ಸ್ಯಾಡ್ ಆಗಿ ಅಂತ. ನೀವು ಹ್ಯಾಪಿಯಾಗಿ ಜಗಲ್ ಮಾಡಿ ಅಂತ ಇಲ್ಲಿ ಬಂದ್ಬಿಟ್ಟಿದೆ, ಹ್ಯಾಪಿಯಾಗಿ ಸ್ವಿಮ್ ಮಾಡಿ ಅಂತ ಅಲ್ವಾ? ಹೆಚ್ಚು ಕಡಿಮೆ ಅದೇ ತರ ಮೀನಿಂಗು. ಸೊ ಹ್ಯಾಪಿನೆಸ್ ಅಲ್ಲಿ ನೀವು ಏನು ದುಃಖದಲ್ಲಿ ಮುಳುಗಕ್ಕೆ ಹೋಗ್ಬೇಡಿ, ಹ್ಯಾಪಿನೆಸ್ ಅಲ್ಲಿ ಮುಳುಗಿ ನಿಮ್ಮ ಜೀವನದಲ್ಲಿ. ಕಾನ್ಫಿಡೆನ್ಸ್ ನ ಇನ್ಹೇಲ್ ಮಾಡಿ, ಫಿಯರ್ ನ ಎಕ್ಸೇಲ್ ಮಾಡಿ ಅಂತ ಸ್ಪಿರಿಟ್ ಆನಿಮಲ್ಸ್ ನಿಮಗೆ ಹೇಳ್ತಾ ಇದ್ದಾರೆ. ಡೈವ್ ಇನ್ ಟು ಯುವರ್ ವಿಸ್ಡಮ್. ನಿನ್ನೊಳಗೆ ಒಂದು ಬುದ್ಧಿವಂತಿಕೆ ಇದೆ, ನಿನ್ನ ಆತ್ಮಕ್ಕೆ ಎಲ್ಲ ಗೊತ್ತಿದೆ, ಅದ್ರೊಳಗೆ ನೀನು ಡೈವ್ ಮಾಡು, ಈಜೋಡಿ ಅದ್ರೊಳಗೆ. ಗೋ ವಿತ್ ದ ಫ್ಲೋ. ಯಾವುದು ನಿನ್ ಕೈಲಿ ಕಂಟ್ರೋಲ್ ಮಾಡಕ್ ಆಗ್ತಿರಲ್ಲ, ಗೋ ವಿತ್ ದ ಫ್ಲೋ, ಅದ್ರ ಜೊತೆಯಲ್ಲಿ ನೀನು ಈಜ್ಕೊಂಡು ಹೋಗು ಅಂತ. ಸರಿನಾ? ನೆಕ್ಸ್ಟ್ ಬಂದ್ಬಿಟ್ಟು ಅಸರ್ಟಿವ್. ವಾಕ್ ಥ್ರೂ ಲೈಫ್ ವಿತ್ ಕಾನ್ಫಿಡೆನ್ಸ್ ಅಂಡ್ ಗ್ರೇಸ್. ಕಾನ್ಫಿಡೆನ್ಸ್ ಅನ್ನೋ ಪದ ತುಂಬಾ ಸಲ ಬರ್ತಾ ಇದೆ, ಅಂಡ್ ಇಂಟ್ಯೂಷನ್. ಸೊ ಇಲ್ಲಿ ಬೇಕಾಗಿರೋದೇನು? 2 ತುಂಬಾ ನಿಮಗೆ, ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅಂಡ್ ಲಿಸನಿಂಗ್ ಟು ಯುವರ್ ಇಂಟ್ಯೂಷನ್. ನೆನ್ಪಿಟ್ಕೊಳ್ಳಿ, ಇದು 2ನ್ನ ಮಾಡಿ ಅಂಡ್ ಪೇಷನ್ಸ್ ಇಂದ ಇರಿ. ಖಂಡಿತವಾಗ್ಲೂ ನೀವೇನ್ ಅನ್ಕೊಂಡಿದ್ದೀರಾ ಅದಾಗುತ್ತೆ. ಈ ಪ್ರೆಸೆಂಟ್ ಅಲ್ಲಿ ಏನೇ ನೀವು ಸಿಚುವೇಶನ್ಸ್ ಅಲ್ಲಿ ಸ್ಟ್ರಗಲ್ ಮಾಡ್ತಿದ್ರೆ ಅದರಿಂದ ಹೊರಗೆ ಬಂದೇ ಬರ್ತೀರಾ. ಸೊ ಇಲ್ಲೇನು, ವಾಕ್ ಥ್ರೂ ಲೈಫ್ ವಿತ್ ಕಾನ್ಫಿಡೆನ್ಸ್. ಲೈಫಲ್ಲಿ ನೀವು ತುಂಬಾ ಕಾನ್ಫಿಡೆನ್ಸ್ ಇಂದ, ತುಂಬಾ ಗ್ರೇಸ್ಫುಲ್ ಆಗಿ, ಚೀತಾ ಅಥವಾ ಒಂದು ಹುಲಿ ಅಥವಾ ಒಂದು ಸಿಂಹ ಯಾವ ತರ ಒಂದು ಗ್ರೇಸ್ಫುಲ್ ಆಗಿ ವಾಕ್ ಮಾಡುತ್ತಲ್ವಾ, ಸೊ ಆ ತರ ನೀವು ನಿಮ್ಮ ತನನ ಬಿಟ್ಕೊಡ್ಬೇಡಿ. ನಿಮ್ಮ ಒಂದು ಗತ್ತು, ನಿಮ್ಮ ಒಂದು ಪವರ್, ಅದ್ರಲ್ಲೇ ನೀವು ವಾಕ್ ಮಾಡಿ. ಅದೇನೇ ಸಿಚುವೇಶನ್ ಅಲ್ಲಿ, ಏನೇ ಪರಿಸ್ಥಿತಿ ಇರಲಿ, ಐ ಮೀನ್ ಯಾವುದೇ ತರ ಹೊರಗಿನ ಜನ ಏನೇ ಮಾತಾಡ್ಲಿ, ಯಾವುದೇ ತರ ನಿಮಗೆ ಅದು ಎಫೆಕ್ಟ್ ಆಗದೆ ಇರೋ ರೀತಿ ನೋಡ್ಕೊಳ್ಳಿ. ಯು ಹ್ಯಾವ್ ಪವರ್ ಫ್ರಮ್ ಬಿಯಾಂಡ್ ದಿ ವರ್ಲ್ಡ್. ಯು ಹ್ಯಾವ್ ಪವರ್ ಫ್ರಮ್ ಬಿಯಾಂಡ್ ದ ವರ್ಲ್ಡ್. ನಾನು ಹೇಳಿಲ್ವಾ, ಸೋಲು ಪರಮಾತ್ಮನ ಅಂಶ ಅನ್ಬೇಕಾದ್ರೆ ಆಬ್ವಿಯಸ್ಲಿ ಪರಮಾತ್ಮನಿಗೆ ಅಷ್ಟೊಂದು ಶಕ್ತಿ ಇದೆ ಅಂದ್ರೆ ನಮಗೂ ಅಷ್ಟು ಇರ್ಲಿಲ್ದ್ರು ಅದ್ರದ್ದು 1% 2% ಆದ್ರೂ ನಮಗೆ ಶಕ್ತಿ ಇರುತ್ತಾ? ಅದನ್ನ ಅನ್ಲಾಕ್ ಮಾಡ್ಕೋಬೇಕಷ್ಟೇ ನಾವು. ಸೊ ಅದನ್ನ ಐಡೆಂಟಿಫೈ ಮಾಡಿ, ಯು ಹ್ಯಾವ್ ಎವ್ರಿಥಿಂಗ್. ಫೋಕಸ್ ಆನ್ ವಾಟ್ ಯು ರಿಯಲಿ ವಾಂಟ್. ನಿನಗೆ ಏನ್ ಬೇಕು ಅದ್ರ ಮೇಲೆ ಮಾತ್ರ ನೀನು ಫೋಕಸ್ ಮಾಡು. ಓಕೆ, ಇಲ್ಲೊಂದೇನೋ ಬಂದಿತ್ತಲ್ಲ, ಡಿಸೈಡ್ ವಾಟ್ ಯು ರಿಯಲಿ ವಾಂಟ್. ಸಿ ಎಷ್ಟು ಚೆನ್ನಾಗಿದೆ. ಡಿಸೈಡ್ ಆನ್ ವಾಟ್ ಯು ವಾಂಟ್, ರಿಯಲಿ ವಾಂಟ್. ಇಲ್ಲಿ ಫೋಕಸ್ ಆನ್ ವಾಟ್ ಯು ರಿಯಲಿ ವಾಂಟ್ ಅಲ್ವಾ? ನಾವ್ ಎಷ್ಟೊಂದು ಜನ ಅದೇ ತಪ್ಪು ಮಾಡ್ತಿರ್ತೀವಿ. ಆಕ್ಚುಲಿ ಒಂದ್ಸಲ ಡಿಸೈಡ್ ಮಾಡ್ತೀವಿ ಬಟ್ ಫೋಕಸ್ ಮಾಡಲ್ಲ. ಒಂದ್ಸಲ ಫೋಕಸ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಡಿಸಿಷನ್ ಚೇಂಜ್ ಮಾಡಿರ್ತೀವಿ. ನಮ್ದು ಇದೇ ಸಮಸ್ಯೆ. ಹಾಗಾಗಿ ಯಾವ್ದ್ರಲ್ಲೂ ನಾವು 100% ಅಚೀವ್ ಮಾಡೋದಕ್ಕಾಗೋದಿಲ್ಲ. ಬಟ್ ಅದು ಪ್ರಾಕ್ಟೀಸ್ ಇಂದ ಬರುತ್ತೆ, ಇಲ್ಲ ಅಂತಲ್ಲ. ಅದನ್ನೇ ಹೇಳೋದು, ಪ್ರಾಕ್ಟೀಸಿಂಗ್ ಮೈಂಡ್ಫುಲ್ನೆಸ್ ಅಂತ ಹೇಳ್ತಾರಲ್ಲ, ಇದೆ. ಏನು ಮೈಂಡ್ಫುಲ್ನೆಸ್ ಅಂದ್ರೆ, ಏನಾದ್ರೂ ಒಂದು ಡೆಸಿಷನ್ ಮಾಡಿದ್ರೆ ಸ್ಟಿಕ್ ಆನ್ ಆಗಿರೋದು ಅಂಡ್ ಅದ್ರ ಮೇಲೆ ಫೋಕಸ್ ಮಾಡ್ತಾ ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋಗೋದು. ಸೊ ಅವಾಗ ಸಕ್ಸಸ್ ಸಿಗತ್ತೆ. ದೆನ್ ಯು ಕ್ಯಾನ್ ಕ್ರಿಯೇಟ್ ಯುವರ್ ಡ್ರೀಮ್ಸ್. ಎಸ್, ವಾಕ್ ಥ್ರೂ ಲೈಫ್ ವಿತ್ ಕಾನ್ಫಿಡೆನ್ಸ್ ಅಂಡ್ ಗ್ರೇಸ್. ಯು ಹ್ಯಾವ್ ಪವರ್ ಫ್ರಮ್ ಬಿಯಾಂಡ್ ದ ವರ್ಲ್ಡ್. ಫೋಕಸ್ ಆನ್ ವಾಟ್ ಯು ರಿಯಲಿ ವಾಂಟ್. ಯು ಕ್ಯಾನ್ ಕ್ರಿಯೇಟ್ ಯುವರ್ ಡ್ರೀಮ್ಸ್. ಸಿ, ನನಗಿಲ್ಲಿ ಏನ್ ಫೀಲ್ ಆಗ್ತದೆ ಅಂದ್ರೆ, ತುಂಬಾ ಜನಕ್ಕೆ ಇಲ್ಲಿ ಕೆರಿಯರ್ ಅಲ್ಲಿ ಆಕ್ಚುಲಿ ಪ್ರಾಬ್ಲಮ್ ಇದೆ. 80% ಪೀಪಲ್ಗೆ ಕೆರಿಯರ್ ಪ್ರಾಬ್ಲಮೇ ನನಗೆ ಕಾಣಿಸ್ತಾ ಇರೋದು. ಯಾಕಂದ್ರೆ ಮೆಸೇಜಸ್ ಸೋಲ್ ಜರ್ನಿದು ಮತ್ತೆ ಸ್ಪಿರಿಟ್ ಆನಿಮಲ್ಸ್ದೆಲ್ಲ ಅದೇ ತರನೇ ಬರ್ತಿದೆ. ಅಂದ್ರೆ ರಿಗಾರ್ಡಿಂಗ್ ಕ್ರಿಯೇಟಿಂಗ್ ಯುವರ್
ಓನ್ ಪ್ಯಾಷನ್ ಅಥವಾ ಓನ್ ಲೈಫ್ ಪಾತ್ ಅಥವಾ ನಿಮ್ಮ ಒಂದು ಡ್ರೀಮ್ ಲೈಫ್ ಇರುತ್ತಲ್ಲ, ನನ್ನ ಪ್ರೊಫೆಷನ್ ಹಿಂಗಿರ್ಬೇಕು, ನಾನು ಈ ತರ ಹೋಗ್ಬೇಕು, ಈ ತರ ಮಾಡ್ಬೇಕು ಅಂತ ಒಂದು ಡ್ರೀಮ್ ಲೈಫ್ ಇರುತ್ತೆ, ಡ್ರೀಮ್ ಪಾತ್ ಇರುತ್ತಲ್ಲ, ಅದನ್ನ ಕ್ರಿಯೇಟ್ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಜನಕ್ಕೆ ಸ್ಟ್ರಗಲ್ಸ್ ಬರ್ತಾ ಇದೆ. ಮೇ ಬಿ ಕೆಲವ್ರಿಗೆ ಅದು ಯಾಕೆ ಬರ್ತಿದೆ, ನಾನೇನ್ ತಪ್ಪು ಮಾಡ್ತಿದ್ದೀನಿ, ಏನ್ ಕಲಿಬೇಕು ಅನ್ನೋದು ತುಂಬಾ ಕ್ವಶನ್ಸ್ ಇತ್ತು ಅನ್ಸುತ್ತೆ. ಐ ಥಿಂಕ್ ನಿಮ್ಗೆ ಈಗ ಅದು ಕ್ಲಿಯರ್ ಆಗಿದೆ. ಕಾನ್ಫಿಡೆನ್ಸ್ನ ಪ್ರಾಕ್ಟೀಸ್ ಮಾಡಿ, ಓಕೆ, ನಿಮ್ಮ ಒಳಗೆ ಇರುವಂತ ಇಂಟ್ಯೂಷನ್ನ ಕೇಳಿ, ಮತ್ತೆ ನಿಮ್ಮ ಡಿಸಿಷನ್ ಮೇಲೆ ನೀವು ವರ್ಕ್ ಮಾಡಿ, ಅದ್ರ ಮೇಲೆ ನೀವು ಫೋಕಸ್ ಮಾಡಿ. ಬೇರೆಯವ್ರಿಗೆ ಏನೇ ಹೇಳಿದ್ರು ಕಿವಿ ಕೊಡ್ಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನ ಸಹಾಯವನ್ನ ತಗೊಳ್ಳಿ ಬೇಕು ಅನ್ಸ್ದಾಗ. ಯಾವುದಕ್ಕೂ ಹೆಸಿಟೇಟ್ ಮಾಡ್ಕೊಬೇಡಿ. ಆ್ಯಂಡ್ ಬಿ ಅ ಸ್ಟ್ರಾಂಗರ್ ಸೈಡ್ ಆ್ಯಂಡ್ ಸ್ಟೆಪ್ ಇನ್ ಟು ಯುವರ್ ಓನ್ ಪವರ್. ಓಕೆ, ಸೊ ಫೈನಲ್ ಇನ್ನೊಂದು ಕಾರ್ಡ್ ತಗೊಂತೀನಿ. ದಿಸ್ ಇಸ್ ಸೋ ಅಟ್ರಾಕ್ಟಿಂಗ್ ಮೀ. ಇನ್ನರ್ ನೋಯಿಂಗ್. ಅಗೇನ್ ಅದೇ ಸೇಮ್. ಯು ಆರ್ ಅ ಬ್ರೇವ್ ಟ್ರಾವೆಲರ್. ಸಿ, ನೀನ್ ಹರ್ಡಲ್ಸ್ ನ ಟ್ರಾವೆಲ್ ಮಾಡುವಂತ ಶಕ್ತಿ ನಿನಗಿದೆ ಅಂತ ಅವಾಗ್ಲೇ ಒಂದು ಕಾರ್ಡಲ್ಲಿ ಬಂದಿತ್ತು. ಸೊ ಈಗೇನ್ ಇಲ್ಲಿ ಏನ್ ಹೇಳ್ತಿದೆ, ನಿನಗೆ ಆ ಬುದ್ಧಿವಂತಿಕೆ ಇದೆ. ಯು ಆರ್ ಬುದ್ಧಿವಂತಿಕೆ ಮತ್ತೆ ಕರೇಜ್ ಎರಡೂ ಇದೆ. ಬ್ರೇವ್ ಟ್ರಾವೆಲರ್, ಯುವರ್ ಸೋಲ್ ನೋಸ್ ದ ವೇ. ನಿಮ್ಮ ಆತ್ಮಕ್ಕೆ ಗೊತ್ತಿದೆ ಯಾವ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ. ನಿಮ್ಮ ಆತ್ಮನೇ ನಿಮಗೆ ಗೈಡ್ ಮಾಡುತ್ತೆ. ಸೊ ತುಂಬಾ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಬಿ ಕಾನ್ಫಿಡೆಂಟ್, ಯು ವಿಲ್ ಅಚೀವ್ ಯುವರ್ ಡೆಸ್ಟಿನೇಷನ್. ಎಗೇನ್ ಅದೇ, ಯು ವಿಲ್ ಅಚೀವ್ ಯುವರ್ ಡೆಸ್ಟಿನೇಷನ್. ಲಾಯಲ್ ಫ್ರೆಂಡ್ಸ್ ಆರ್ ಆಲ್ವೇಸ್ ವಿತ್ ಯು. ಕಷ್ಟದ ಸಮಯದಲ್ಲಿ ಯಾರು ನಿಮ್ಮ ಜೊತೆಲಿ ಇರ್ತಾರಲ್ಲ, ಅವರೇ ನಿಮ್ಮ ನಿಜವಾದ ಸ್ನೇಹಿತರು. ಓಕೆ, ಯಾರು ನಿಮ್ಮ ಜೊತೆಲಿ ಇರಲ್ಲ ಅವ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಯಾಕಂದ್ರೆ ಯೂನಿವರ್ಸ್ಗೆ ಗೊತ್ತು, ಅವ್ರು ನಿಮ್ಗೆ ಮುಂದೂ ಸಮಸ್ಯೆ ಮಾಡ್ತಾರೆ ಅನ್ನೋದು ಗೊತ್ತಿರೋದಕ್ಕೆ ನಿಮ್ಮಿಂದ ಅವ್ರನ್ನ ರಿಮೂವ್ ಮಾಡ್ತಾರೆ. ಡೋಂಟ್ ವರಿ, ಯು ಆರ್ ಬ್ಲೆಸ್ಡ್. ಲೆಟ್ ಯುವರ್ ಸೆಲ್ಫ್ ಫ್ಲೈ. ಸೊ ನಿಮ್ಮನ್ನ ನೀವು ಫ್ಲೈ ಮಾಡ್ಕೊಳಕ್ ರೆಡಿ ಆಗಿ. ಯು ಆರ್ ಬ್ಲೆಸ್ಡ್ ಇದ್ದೀರಾ. ಓಕೆ, ಜಸ್ಟ್ ಹ್ಯಾವ್ ಅ ಪೇಷನ್ಸ್. ದಿಸ್ ಇಸ್ ವೆರಿ ಬ್ಯೂಟಿಫುಲ್. ತುಂಬಾ ಅಟ್ರಾಕ್ಟಿವ್ ಇದೆ ಕಾರ್ಡ್ ಇದು. ಎಷ್ಟು ಚೆನ್ನಾಗಿದೆ ನೋಡಿ. ಆ ಕಮಲ ಇದೆಯಲ್ಲ, ಲೋಟಸ್, ಇಟ್ಸ್ ಸಿಂಬಲ್ ಆಫ್ ಲಕ್ಷ್ಮಿ ಆ್ಯಂಡ್ ಡಿವಿನಿಟಿ. ಯು ಅಟ್ರಾಕ್ಟ್. ನೀವೇನು ಲೈಫಲ್ಲಿ ನಾನು ಆ ಥರ ಲಕ್ಸುರಿ ಅಟ್ರಾಕ್ಟ್ ಮಾಡಬೇಕು ಅಥವಾ ಒಂದೇನೋ ಒಂದು ಬ್ಯೂಟಿಫುಲ್ ಆಗಿರುವಂಥ ಹೌಸ್ ಆಗಿರ್ಬೋದು ಅಥವಾ ಏನೋ ಒಂದು ಲಕ್ಸುರಿ ಕಾರ್ ಆಗಿರ್ಬೋದು, ಏನೋ ಒಂದು ಅಟ್ರಾಕ್ಟ್ ಮಾಡಬೇಕು ಅಂತ ಏನು ಡಿಸೈಡ್ ಮಾಡಿರ್ತೀರಲ್ಲ, ಅದನ್ನ ಖಂಡಿತ ಅಟ್ರಾಕ್ಟ್ ಮಾಡುವಂಥ ಶಕ್ತಿ ನಿಮಗಿದೆ. ಐ ಮೀನ್ ಮ್ಯಾನಿಫೆಸ್ಟ್ ಮಾಡುವಂಥ ಶಕ್ತಿ ಅಥವಾ ಅರ್ನ್ ಮಾಡುವಂಥ ಶಕ್ತಿ ನಿಮಗಿದೆ. ಜಸ್ಟ್ ಬಿಲೀವ್ ಇನ್ ಯುವರ್ ಸೆಲ್ಫ್. ಆ್ಯಂಡ್ ಇನ್ನೊಂದು ಇಲ್ಲಿ ಮೆಸೇಜ್ ಏನು ಸಿಗ್ತದೆ ನನಗೆ ಅಂತಂದರೆ, ಯಾರೆಲ್ಲ ಸಿಂಗಲ್ಸ್ ಆಗಿದ್ದೀರಲ್ಲ, ನೀವು ಆ ಒಂದು ಈ ಟೈಮ್ ಪೀರಿಯಡ್ ಏನಿದೆ, ನಿಮ್ಮ ಈ ಸಿಂಗಲ್ ಟೈಮ್ ಪೀರಿಯಡ್, ಅದನ್ನ ನಿಮ್ಮ ಮೇಲೆ ನೀವು ವರ್ಕ್ ಮಾಡೋಕ್ಕೆ ಹಾಕೊಳ್ಳಿ. ಇನ್ನರ್ ನೋಯಿಂಗ್. ಸೊ ಇದೇನು ಗೊತ್ತಾ, ಇನ್ನೊಂದು ಬರುತ್ತೆ ಬಾತ್ಕೋಳಿಯಲ್ಲಿ. 2 ಬಾತ್ಕೋಳಿ ರೊಮ್ಯಾನ್ಸಿಂಗ್ ಸ್ಟೈಲಲ್ಲಿ ಇದ್ದಾಗ ಹಾರ್ಟ್ ಶೇಪಲ್ಲಿ ಒಂದಕ್ಕೊಂದು ಫೇಸ್ಡ್ ಆಗಿರುತ್ತೆ, ಅಪೋಸಿಟ್ ಫೇಸ್ಡ್ ಆಗಿದ್ದಾಗ. ಆ ಥರದ್ದು ಏನಾದರೂ ಸಿಂಬಲ್ಸ್ ನಿಮಗೆ ಕಂಡ್ರೆ, ಇಟ್ ಮೀನ್ಸ್ ಲೈಕ್ ಯು ಆರ್ ಅಟ್ರಾಕ್ಟಿಂಗ್ ಯುವರ್ ಪಾರ್ಟ್ನರ್, ಅಟ್ರಾಕ್ಟಿಂಗ್ ಯುವರ್ ಸೋಲ್ಮೇಟ್ ಅಂತ, ಅಥವಾ ಯು ಆರ್ ಅಟ್ರಾಕ್ಟಿಂಗ್ ವೆರಿ ನ್ಯೂ ರೊಮ್ಯಾಂಟಿಕ್ ಸೈಕಲ್ ಅಂತ. ಸೊ ಇಲ್ಲಿ ತುಂಬ ಜನ ಯಾರು ರಿಲೇಷನ್ಶಿಪ್ಪಲ್ಲಿ ಏನಾದ್ರು ಸ್ಟ್ರಗಲ್ ಮಾಡ್ತಾ, ಏನಾದರೂ ಸಿಂಗಲ್ ಆಗಿದ್ದೀರಾ, ಬ್ರೇಕಪ್ ಆಗಿದೆ ಅಥವಾ ಮ್ಯಾರೇಜೇ ಬ್ರೇಕ್ ಆಗಿದೆ, ಆ ಥರ ಏನೇ ಸಿಚುವೇಶನ್ ಇದ್ರೂ ಪ್ರೆಸೆಂಟ್ಲಿ ನೀವೇನು ಮಾಡಬೇಕು ಅಂತ ಅಂದರೆ, ಇನ್ನರ್ ನೋಯಿಂಗ್, ನಿಮ್ಮ ಒಳಗೆ ನೀವು ವರ್ಕ್ ಮಾಡಿ. ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ, ನಿಮ್ಮನ್ನ ನೀವು ಬೆಟರ್ಮೆಂಟಿಗೆ ತಗೊಂಡು ಹೋಗೋದಕ್ಕೆ ಏನೇನು ಬೇಕೋ ಅದನ್ನು ಮಾಡಿ. ಇಫ್ ಯು ವಾಂಟ್ ಇನ್ ಡೀಟೇಲ್ಸ್ ಇನ್ನರ್ ವರ್ಕ್ ಏನು, ಹೆಂಗೆ ಮಾಡಬೇಕು, ಆಮೇಲೆ ಹೀಲಿಂಗ್ ಪ್ರಾಸೆಸ್ ಏನಿರುತ್ತೆ, ಟ್ರಾಮಾಸನ್ನ ಓವರ್ಕಮ್ ಮಾಡೋದು ಹೆಂಗೆ, ಆ ಥರ ಏನಾದರೂ ಕ್ವಶನ್ಸ್ ಇದ್ದರೆ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್. ನಾನು ಅದನ್ನು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಇಂಟ್ರೆಸ್ಟೆಡ್ ಇದ್ದರೆ ನಾನು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ಸೊ ಮೇನ್ಲಿ ಸಿಂಗಲ್ಸ್ ಯಾರೆಲ್ಲ ಇದ್ದೀರಾ ಅಂದರೆ, ಮದುವೆ ಇನ್ನೂ ಆಗೇ ಇಲ್ಲ ಅನ್ನೋರಾಗಿರ್ಬೋದು, ಹಳೆ ಬ್ರೇಕಪ್ ಆಗಿರ್ಬೋದು, ಅಥವಾ ಮ್ಯಾರೇಜಲ್ಲಿ ಏನಾದರೂ ಸಮಸ್ಯೆ ಆಗಿ ದೂರ ಇರೋರು ಇರ್ಬೋದು, ಏನೇ ಇರ್ಬೋದು, ಅದರಿಂದ ಹರ್ಟ್ ಆಗಿ ಕೂತಿರ್ತೀರಲ್ಲ, ನೀವು ಮಾಡಬೇಕಾಗಿರೋದು ನಿಮ್ಮ ಒಳಗೇನೆ ಏನು ನಡೀತಿದೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸೆಲ್ಫ್ ಲವನ್ನು ಜಾಸ್ತಿ ಮಾಡಿ. ನಿಮ್ಮ ಇನ್ನರ್ ವರ್ಕನ್ನು, ಇನ್ನರ್ ಇಂಜಿನಿಯರಿಂಗನ್ನು ಜಾಸ್ತಿ ಮಾಡಿ. ಆವಾಗ ಏನಾಗುತ್ತೆ ಅಂತಂದರೆ, ಖಂಡಿತ ನಾನು ಹೇಳ್ತೀನಿ, ಎಷ್ಟು ಬ್ಯೂಟಿಫುಲ್ ಕಾರ್ಡ್ ಇದು ಅಂತಂದರೆ, ನೀವೇನು ಅಂದ್ಕೊಂಡಿರ್ತೀರ ಅದಕ್ಕಿಂತ ಹೆಚ್ಚು ಕ್ವಾಲಿಟಿ ಇರುವಂತಹ
ಲಾಯಲ್ ಇರುವಂತಹ ಪರ್ಸನ್, ಇದು ಮೇಲ್ ಆದ್ರೂ ಆಗಿರ್ಬೋದು, ಫೀಮೇಲ್ ಆದ್ರೂ ಆಗಿರ್ಬೋದು. ಓಕೆ, ಹುಡುಗ ಆಗಿದ್ರೆ ಹುಡುಗಿ, ಹುಡುಗಿ ಆಗಿದ್ರೆ ಹುಡುಗ, ಅವ್ರನ್ನ ಅಟ್ರಾಕ್ಟ್ ಮಾಡ್ತೀರಾ. ಅಷ್ಟೇ ಅಲ್ಲ, ಅವ್ರು ತುಂಬಾ ಸ್ಟೇಬಲ್ ಮತ್ತೆ ಎಮೋಷನಲಿ ಸ್ಟೇಬಲ್ ಆಗಿರುವಂತ ಪರ್ಸನ್ ಆಗಿರ್ತಾರೆ. ಅಷ್ಟೊಂದು ಎಮೋಷನಲಿ ಡಿಸ್ಟರ್ಬ್ ಇರುವಂತ ಪರ್ಸನ್ ಆಗಿರೋದಿಲ್ಲ. ನಿಮ್ಮನ್ನು ತುಂಬಾ ಪ್ರೀತಿ ಮಾಡೋದ್ರ ಜೊತೆಗೆ ಅವ್ರನ್ನೂ ಅವ್ರು ತುಂಬಾ ಪ್ರೀತಿ ಮಾಡ್ಕೊಂತಾರೆ ಅಂತ ಒಬ್ಬ ಪರ್ಸನ್ ಅನ್ನ ನೀವು ಅಟ್ರಾಕ್ಟ್ ಮಾಡ್ತೀರಾ. ಯಾವಾಗ ನಿಮ್ಮ ಮೇಲೆ ನೀವು ಕೆಲಸ ಮಾಡಿದಾಗ, ಇನ್ನರ್ ನೋಯಿಂಗ್ ಅನ್ನ ಮಾಡಿದಾಗ, ನಿಮ್ಮನ್ನ ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಏನ್ ಬೇಕು ಅನ್ನೋದನ್ನ ಕಂಡ್ಕೊಳ್ಳಿ, ಆಮೇಲೆ ಯೂನಿವರ್ಸ್ಗೆ ನೀವು ಕೇಳಿ, ಅವಾಗ ನಿಮಗೆ ಬ್ಲೆಸ್ಸಿಂಗ್ ಸಿಕ್ಕೇ ಸಿಗತ್ತೆ. ಸೊ ಐ ಥಿಂಕ್ ಸಾಕು ಅನ್ಸುತ್ತೆ, ತುಂಬಾ ಮೆಸೇಜಸ್ ಆಲ್ರೆಡಿ ಆಯ್ತು. ಸೊ ಬಾಟಮ್ ಆಫ್ ದ ಡೆಕ್ ಒಂದಿದೆ, ಅದೊಂದು ಹೇಳ್ಬಿಡೋಣ ಅಲ್ವಾ, ಚೆನ್ನಾಗಿದೆ ಮ್ಯಾಜಿಕ್. ಸೊ ಇಷ್ಟೆಲ್ಲ ಮಾಡಿದಾಗ ಲಾಸ್ಟಿಗೆ ವೆನ್ ಯು ಡೂ ಯುವರ್ ಇನ್ನರ್ ವರ್ಕ್, ಸೀರಿಯಸ್ಲಿ ಯು ವಿಲ್ ಸಿ ದ ಮ್ಯಾಜಿಕ್. ಮ್ಯಾಜಿಕ್ ಬಂದೇ ಬರುತ್ತೆ ಲೈಫಲ್ಲಿ. ಏನಪ್ಪಾ ಅದು ಅಂದ್ರೆ, choose to know the truth because you can open your inner vision. See again, inner vision. You can see through the deception. Let the past go and make room for a better life. Rise up. Magic and wisdom are your bright right. Sorry, birthright. Okay. ಅಂದ್ರೆ ಸಾರಿ, ನಾನು ಯಾಕೆ ತಪ್ಪದೆ ಅಂತಂದ್ರೆ, ನಾನು ಇದನ್ನ ಯೋಚನೆ ಮಾಡ್ತಿದ್ದೆ, ನನಗಿಲ್ಲಿ ಯಾವ್ದು ರಿಲೇಶನ್ಶಿಪ್ ಬಗ್ಗೆ ಒಂದು ವರ್ಡು ಇಲ್ಲ ನನಗೆ ಇದರಲ್ಲಿ. ಬಟ್ ನನಗೆ ಯೂನಿವರ್ಸ್ ಇಂದ ಡೌನ್ಲೋಡ್ ಆಗಿದ್ದು ಈ ರಿಲೇಶನ್ಶಿಪ್ ಬಗ್ಗೆ ನಾನು ಇಲ್ಲಿ ಮಾತಾಡಿದೆ. ಇಷ್ಟೊತ್ತು ಜಾಸ್ತಿ ನನಗೆ ಕಂಡಿದ್ದು ಕರಿಯರ್ ಬಗ್ಗೆ, ಪ್ರೊಫೆಷನ್ಸ್ ಬಗ್ಗೆ ಅಥವಾ ಮನಿ ಬಗ್ಗೆ. ಬಟ್ ಇಲ್ಲಿ ನನಗೆ ಕಂಡಿದ್ದು ರಿಲೇಶನ್ಶಿಪ್ ಬಗ್ಗೆ. ಅದು ಆಟೋಮೆಟಿಕಲಿ ಡೌನ್ಲೋಡೆಡ್ ಮೆಸೇಜು. ಆ್ಯಂಡ್ ಇದು ನಾನು ಅಟ್ರಾಕ್ಟ್ ಆದೆ, ಇಂಟ್ಯೂಟಿವ್ಲಿ ನಾನು ಈ ಕಾರ್ಡ್ನ ಚೂಸ್ ಮಾಡಿದೆ. ಸೊ ಇದರಲ್ಲಿ ಎಗೇನ್ ಏನು ಹೇಳ್ತದೆ ಅಂದರೆ, ಲೆಟ್ ಗೋ ಆಫ್ ಯುವರ್ ಪಾಸ್ಟ್. ಎಸ್ಪೆಷಲಿ ಅದು ಯಾವ್ದ್ರ ಬಗ್ಗೆ, ರಿಲೇಶನ್ಶಿಪ್. ಯಾರು ಪ್ರೊಫೆಷನ್ ಲೈಫಿನ ಟ್ರಾಮಾಸ್ನ ಯಾರು ಕ್ಯಾರಿ ಮಾಡಲ್ಲ, ನಾನು ನೋಡಿರೋ ಪ್ರಕಾರ. ಆ್ಯಂಡ್ ನಾನು ಲೈಫ್ ಚಾಲೆಂಜಸ್ನ ನೋಡಿರೋ ಪ್ರಕಾರ ಮತ್ತು ಬೇರೆಯವ್ರನ್ನ ನೋಡಿರೋ ಪ್ರಕಾರ, ಪ್ರೊಫೆಷನ್ ಲೈಫಲ್ಲಿ ಬರೋ ಚಾಲೆಂಜಸ್ನ ಯಾರು ಅಷ್ಟೊಂದು ಲಾಂಗ್ ಟರ್ಮ್ ಆಗಿ ಕ್ಯಾರಿ ಮಾಡಲ್ಲ. ಓನ್ಲಿ ಎಮೋಷ್ನಲ್ ಥಿಂಗ್ಸ್ ಏನಿರುತ್ತಲ್ಲ ರಿಲೇಶನ್ಶಿಪ್ಪಲ್ಲಿ, ಅದನ್ನ ಕ್ಯಾರಿ ಮಾಡ್ತಾರೆ. ಫ್ಯಾಮಿಲಿ ಇರ್ಬೋದು, ಅಥವಾ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇರ್ಬೋದು, ಹಸ್ಬೆಂಡ್ ವೈಫ್ ಇರ್ಬೋದು, ವಾಟ್ ಎವರ್, ಎನಿ ರಿಲೇಶನ್ಶಿಪ್, ಎನಿ ಸಾರ್ಟ್ ಆಫ್ ರಿಲೇಶನ್ಶಿಪ್ ಮನ್ಸಿಗೆ ತುಂಬ ಹತ್ರ ಆಗಿರೋವಂಥದ್ದು. ಸೊ ನೀವು ಯಾವಾಗ ಇನ್ನರ್ ವರ್ಕ್ ಮಾಡ್ತೀರಾ ಅವಾಗ ಮ್ಯಾಜಿಕ್ ಆಗೇ ಆಗುತ್ತೆ. ನನಗೆ ಯಾಕೋ ಈ ಕಾರ್ಡ್ ತಗೋಬೇಕು ಅಂತ ಅನ್ನಿಸ್ತು. ಇದ್ರಲ್ಲಿ ಮತ್ತೆ ಬ್ಯೂಟಿಫುಲ್ ಆಗಿ ಸ್ವಲ್ಪ ಡೀಪಾಗಿ ಹೇಳ್ತಾ ಇದ್ದಾರೆ ಸ್ಪಿರಿಟ್ ಆನಿಮಲ್ಸ್. ಏನಂತಂದ್ರೆ, ಚೂಸ್ ಟು ನೋ ಯುವರ್ ಟ್ರೂತ್. ನಿಮ್ಮ ಒಳಗೆ ನಿಮ್ಮನ್ನ ನೋಡ್ಕೊಳ್ಳಿ. ಆ ಒಂದು ಸತ್ಯ ನಿಮ್ಗೆ ಏನೋ ಒಂದು ಗೊತ್ತಾಗಕ್ಕಿದೆ. ಓಕೆ, ಆ ಸತ್ಯ ತಿಳ್ಕೊಳ್ಳಿ. ಬಿಕಾಸ್ ಯಾಕಂದ್ರೆ ಯು ಕ್ಯಾನ್ ಓಪನ್ ಯುವರ್ ಇನ್ನರ್ ವಿಷನ್. ನಿನ್ನ ಒಳ ಕಣ್ಣಿಂದ ನೀನು ನೋಡ್ಬೇಕಾಗಿದೆ. ಇಷ್ಟು ದಿವಸ ನೀನೇನೋ ಹೊರಗಡೆ ಕಣ್ಣಿಂದ ನೋಡಿದ್ಯಲ್ಲ, ಅದ್ರಲ್ಲಿ ಏನೋ ಒಂದು ಟ್ರೂತ್ ಮಿಸ್ಸಿಂಗ್ ಇದೆ, ಸತ್ಯ ಇಲ್ಲ, ಅದರಲ್ಲಿ ಎಲ್ಲ ಮಿಥ್ಯ ನೋಡಿದ್ಯಾ. ಬಟ್ ಒಳಗಡೆ ಕಣ್ಣನ್ನು ನೀನು ಓಪನ್ ಮಾಡಿ ನೀನು ನೋಡು, ಅವಾಗ ನಿನಗೇನೋ ಒಂದು ಸತ್ಯದ ಅರಿವು ಆಗುತ್ತೆ. ಆ ಒಳಗಿನ ವಿಷನ್ ಓಪನ್ ಆಗುತ್ತೆ. ಯು ಕ್ಯಾನ್ ಸಿ ಥ್ರೂ ದ ಡಿಸೆಪ್ಷನ್. ನಿನ್ಗೆ ಯಾರು ಏನು ಮೋಸ ಮಾಡಿರ್ತಾರೆ, ನಿನ್ಗೆ ಯಾರೇನು ಚೂರಿ ಹಾಕಿರ್ತಾರೆ, ಏನು ಹರ್ಟ್ ಮಾಡಿರ್ತಾರೆ, ವಾಟ್ಸೋ ಎವರ್ ಏನು ಮಾಡಿರ್ತಾರಲ್ಲ, ಸೊ ಅದನ್ನ ಯಾಕೆ ಆಯ್ತು ಅನ್ನೋದನ್ನ ಸತ್ಯನೂ ಕೂಡ ನೀನು ತಿಳ್ಕೊಳ್ಳೋಂಥ ಶಕ್ತಿ ನಿನಗಿದೆ. ಆ್ಯಂಡ್ ಲೆಟ್ ದ ಪಾಸ್ಟ್ ಗೋ ಆ್ಯಂಡ್ ಮೇಕ್ ರೂಮ್ ಫಾರ್ ಬೆಟರ್ ಲೈಫ್. ಪಾಸ್ಟನ್ನ ಹೋಗಕ್ಕೆ ಬಿಟ್ಬಿಡಿ. ಅದನ್ನ ಬಿಟ್ಟಾಗ ಮಾತ್ರ ಬೆಟರ್ ಥಿಂಗ್ಸ್ ಬರೋದಕ್ಕೆ ನೀವು ರೂಮ್ನ ಕ್ರಿಯೇಟ್ ಮಾಡ್ತೀರಾ. ಕ್ಲೆನ್ಸ್ ಮಾಡಿ ಆ ಜಾಗ. ಸೊ ಈ ಜಾಗ ಗಲೀಜಾಗಿದೆ, ಹಳೇ ವಸ್ತುಗಳೇನೋ ತುಂಬಿಕೊಂಡಿದೆ ಅಂದಾಗ, ಇದನ್ನೆಲ್ಲ ನಾನು ಹಳೆ ವಸ್ತುನೆಲ್ಲ ತೆಗೆದು ಆಚೆಗೆ ಹಾಕಿ ಇದನ್ನ ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ ಇಟ್ಟಾಗ ಮಾತ್ರ ಹೊಸದನ್ನ ತಂದಿಡೋದಕ್ಕೆ ಜಾಗ ಆಗುತ್ತೆ. ಅದೇ ತರ ಜೀವನದಲ್ಲಿ ನಮ್ಮ ಮನಸ್ಸಲ್ಲಾಗಿರ್ಬೋದು ಅಥವಾ ಆತ್ಮಕ್ಕಾಗಿರ್ಬೋದು, ಹಳೆ ವಿಷಯಗಳನ್ನ ನಾವು ಕ್ಲೆನ್ಸ್ ಮಾಡ್ತಾ ಇರಬೇಕು. ಯಾವುದು ನಮಗೆ ಹೈಯರ್ ಪರ್ಪಸ್ಸಿಗೆ ಸರ್ವ್ ಆಗ್ತಿರಲ್ಲ, ಆ ಪಾಸ್ಟ್ ಥಿಂಗ್ಸನ್ನ ನಾವು ಹೋಗಕ್ಕೆ ಬಿಡಬೇಕು. ಎಮೋಷನ್ಸ್ನ ಲೆಟ್ ಗೋ ಮಾಡಬೇಕು. ಓಕೆ, ಆ್ಯಂಡ್ ರೈಸ್ ಅಪ್. ಮ್ಯಾಜಿಕ್ ಆ್ಯಂಡ್ ವಿಸ್ಡಮ್ ಆರ್ ಯುವರ್ ಬರ್ತ್ ರೈಟ್. ಸೊ ಆ ಮ್ಯಾಜಿಕ್ ಕ್ರಿಯೇಟ್ ಮಾಡುವಂಥ ಶಕ್ತಿ ನಿನ್ನಲ್ಲೇ ಇದೆ. ಓಕೆನಾ, ನಿನ್ನಲ್ಲಿ ಆ ವಿಸ್ಡಮ್ಮೂ ಇದೆ, ಬುದ್ಧಿವಂತಿಕೆನೂ ಇದೆ. ಅದು ನಿನ್ನ ಬರ್ತ್ ರೈಟ್ ಕೂಡ ಹೌದು. ಸೊ ತುಂಬ ಜನ ಏನು ಮಾತಾಡ್ತಾರೆ, ಅಯ್ಯೋ ನನ್ನ ಹಣೆ ಬರನೇ ಇಷ್ಟು ಬಿಡು, ಅಯ್ಯೋ ನನಗೆ ಯಾವಾಗಲೂ ಹಿಂಗೆ ಬಿಡು, ನನ್ನ ಲೈಫೇ ಇಷ್ಟು ಬಿಡು, ಈ ಥರ ಇಲ್ಲ. ಆ್ಯಕ್ಚುಲಿ ಅದು ಮುಂಚೆ ಗೊತ್ತಿರಲಿಲ್ಲ, ಈಗ ಗೊತ್ತಾದ್ರ ಮೇಲಾದರೂ ಅದನ್ನ ಸರಿ ಮಾಡ್ಕೊಳ್ಳಿ. ಆ ಥರ ಯಾವತ್ತೂ ಮಾತಾಡೋಕೆ ಹೋಗ್ಬೇಡಿ. ಯಾವಾಗಲೂ ಪಾಸಿಟಿವ್ ಮಾತಾಡಿ ನಿಮ್ಮ ಬಗ್ಗೆ.
ಐ ಹ್ಯಾವ್ ದಟ್ ರೈಟ್, ಐ ಡಿಸರ್ವ್ ದ್ಯಾಟ್. ನಾನು ಯಾವಾಗಲೂ ಹಂಗೆ ಹೇಳ್ಕೊಳೋದು. ನನಗೆ ಏನೇ ಸ್ಟ್ರಗಲ್ಸ್ ಬರಲಿ, ಏನೇ ಬರಲಿ, ಅದು ಆಗ್ತಿಲ್ಲ ಅಂತಂದರೆ ನಾನು ಹೇಳ್ಕೊತೀನಿ, ಗಾಡ್, ಶ್ರೀಹರಿ, ರಾಧಾಕೃಷ್ಣಗೆ ನಾನು ಪ್ರೇ ಮಾಡ್ತೀನಿ, ರಾಧಾಕೃಷ್ಣ ಆ್ಯಂಡ್ ಆಂಜನೇಯ. ಓಕೆ, ಐ ಆಲ್ವೇಸ್ ಪ್ರೇ. ಇಲ್ಲ, ಐ ಡಿಸರ್ವ್ ದಟ್. ನೀವೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ, ನನಗೆ ಬೇಕೇ ಬೇಕಷ್ಟೇ. ಐ ಡಿಸರ್ವ್ ದಟ್. ನನಗೇನು ಕಡಿಮೆ ಆಗಿದೆ, ಐ ಡಿಸರ್ವ್ ದಟ್. ನೀವು ನನಗೆ ಕೊಡಲೇಬೇಕು. ಐ ಸ್ಟಾರ್ಟ್ ಟು ಡೂ ವಾಟ್ ಎವರ್. ಅಂದರೆ ಮಂತ್ರ ಚಾಂಟಿಂಗ್ಸ್ ಮಾಡ್ತೀನಿ, ಹನುಮಾನ್ ಚಾಲೀಸ ಆಲ್ಮೋಸ್ಟ್ ನಾನು ಮಾಡ್ತಾನೆ ಇರ್ತೀನಿ ರೆಗ್ಯುಲರ್ ಬೇಸಿಸು. ಬಟ್ ಅದ್ರ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಒಂದಷ್ಟು ಚಾಂಟಿಂಗ್ಸ್ನ ನಾನು ಮಾಡ್ತೀನಿ. ಸೊ ಐ ಸೇ, ನನಗೆ ಬೇಕೇ ಬೇಕು, ಬಿಕಾಸ್ ಐ ಡಿಸರ್ವ್ ದಿಸ್, ಐ ಡಿಸರ್ವ್ ಬೆಟರ್ ಥಿಂಗ್ಸ್ ಅಂತ ನಾನು ಪ್ರೇ ಮಾಡ್ತೀನಿ. ಆ್ಯಂಡ್ ಖಂಡಿತ ಅವ್ರು ನನಗೆ ಕೊಟ್ಟೇ ಕೊಡ್ತಾರೆ. ಇಲ್ಲಿವರೆಗೂ ನನಗೆ ಮಿಸ್ ಆಗಿಲ್ಲ ಅದು. ಸೊ ಅದೇ ಥರ ನೀವು ಅಷ್ಟೇ, ಇದು ನನ್ನ ಬರ್ತ್ ರೈಟು. ನೀವೇನು ಡ್ರೀಮ್ ಮಾಡಿದ್ದೀರಲ್ಲ, ಇದು ನನ್ನ ಬರ್ತ್ ರೈಟು. ಸೊ ಈ ಮ್ಯಾಜಿಕ್ ಕ್ರಿಯೇಟ್ ಮಾಡೋ ಶಕ್ತಿ ನನಗಿದೆ, ನಾನು ಮಾಡೇ ಮಾಡ್ತೀನಿ. ಅದೆಷ್ಟೇ ಸ್ಟ್ರಗಲ್ಸ್ ಬರಲಿ, ಅದೇನೇ ಬರಲಿ, ನನ್ನ ಎಮೋಷನ್ಸ್ನ ಓವರ್ಕಮ್ ಮಾಡೇ ಮಾಡ್ತೀನಿ ಅಂತ ನಿಂತ್ಕೊಳ್ಳಿ. ಯಾವಾಗ ನೀವು ಆ ಥರ ನಿಂತ್ಕೊತೀರಾ, ಆವಾಗ ನೀವು ಅದನ್ನು ಓವರ್ಕಮ್ ಮಾಡೇ ಮಾಡ್ತೀರಾ. ಓಕೆ, ಲಾಸ್ಟ್ ಒಂದು ಸೋಲ್ ಜರ್ನಿ ಕಾರ್ಡಲ್ಲೂ ಇತ್ತಲ್ಲ, ಓವರ್ಕಮ್ ಫಿಯರ್ ಅಂತ ಒಂದಿತ್ತು. ಎಲ್ಲಿದೆ ಅದು? ಒನ್ ಸೆಕೆಂಡ್. ಕೈಯಲ್ಲಿ ಇಲ್ಲ, ಯೂಸ್ ಮೈ ಇಂಟ್ಯೂಷನ್. ಓಕೆ, ಒನ್ ಸೆಕೆಂಡ್. ಓಕೆ, ಸೊ ಇದೆ ನೆಗೆಟಿವಿಟಿ. ಸೊ ಇದಿತ್ತಲ್ಲ, ರಿಲೀಸ್ ಆಲ್ ನೆಗೆಟಿವ್ ಥಿಂಗ್ಸ್ ಅಂತ. ಯಾ, ಇದರಲ್ಲೂ ಅದೇ ಹೇಳಿದ್ದು. ಲಾಸ್ಟ್ ಫೈನಲಿ ಏನು ಹೇಳಿದ್ದಂದ್ರೆ, ಯು ಹ್ಯಾವ್ ಟು ರಿಲೀಸ್ ಯುವರ್ ಪಾಸ್ಟ್ ಥಿಂಗ್ಸ್, ದೆನ್ ಯು ವಿಲ್ ಗೆಟ್ ಅ ಮ್ಯಾಜಿಕ್ ಇನ್ ಯುವರ್ ಲೈಫ್, ಮ್ಯಾಜಿಕ್ ಇನ್ ಆಲ್ ಆಸ್ಪೆಕ್ಟ್ಸ್ ಆಫ್ ಯುವರ್ ಲೈಫ್. ಹಾಂ, ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತಂದರೆ, ಓಲ್ ಇದೆಯಲ್ಲ, ಓಲ್ ಈಸ್ ಆಲ್ಸೋ ಲಕ್ಷ್ಮೀ ಸ್ವರೂಪ. ಲಕ್ಷ್ಮಿ ಅಂತಂದರೆ ಬರೀ ದುಡ್ಡು ಅಂತ ಅಷ್ಟೇ ಅಲ್ಲ, ನಮ್ಮ ಹ್ಯಾಪಿನೆಸ್ ರಿಲೇಷನ್ಶಿಪ್ಪಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಒಂದು ಹ್ಯಾಪಿನೆಸ್, ನಾವೇನು ಒಂದು ಸೋಲ್ ಫುಲ್ಫಿಲ್ಮೆಂಟ್ ಫೀಲ್ ಮಾಡ್ತೀವಲ್ಲ, ದಟ್ ಈಸ್ ಆ್ಯಕ್ಚುಲಿ ಲಕ್ಷ್ಮಿ. ಅದು ಕೋಟಿ ಇರೋನಿಗೂ ಒಂದು ನೆಮ್ಮದಿ ಅಂತ ಇರಲ್ಲ. ಆದರೆ ಎಷ್ಟೋ ಜನ ಕಡಿಮೆ ದುಡ್ಡಿದ್ದವರು ನೆಮ್ಮದಿಯಾಗಿ ಇರ್ತಾರೆ, ಆ ಒಂದು ಲೈಫನ್ನು ಎಂಜಾಯ್ ಮಾಡ್ತಿರ್ತಾರೆ, ಸೋಲ್ ಲೆವೆಲಲ್ಲಿ ಅದೊಂದು ತೃಪ್ತಿ ಅಂತ ನೋಡ್ತಿರ್ತಾರೆ. ದಟ್ ಆಲ್ಸೋ ಲಕ್ಷ್ಮಿ. ಲಕ್ಷ್ಮಿ ಅಂದರೆ ಬರೀ ನಾನು ಕೋಟಿಗಟ್ಟಲೆ ದುಡ್ಡು ಮಾಡಿದೆ, ನನ್ನ ಹತ್ರ ಅಷ್ಟು ದೊಡ್ಡ ಮನೆ ಇದೆ, ಇಷ್ಟು ಕಾರ್ ಇದೆ, ಅದೊಂದೇ ಅಲ್ಲ. ದಟ್ಸ್ ಜಸ್ಟ್ ಒಂದು ಪಾರ್ಟ್ ಅಷ್ಟೇ. ಓಕೆನಾ? ಒಂದು ಸೋಲ್ ಹ್ಯಾಪಿನೆಸ್ ಇರುತ್ತಲ್ಲ ಅದು. ಆಮೇಲೆ ರಿಲೇಷನ್ಶಿಪ್ಪಲ್ಲಿ ತುಂಬ ಬ್ಯೂಟಿಫುಲ್ ಆಗಿರ್ತಾರಲ್ಲ, ತುಂಬ ಲವ್ವಿಂಗ್ ಕಪಲ್ಸು, ಅಪ್ಪ ಅಮ್ಮ ಮಕ್ಕಳು, ಪುಟ್ಟ ಮಕ್ಕಳು ಎಲ್ಲ ಎಲ್ಲ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗು, ಒಬ್ರಿಗೊಬ್ರು ಕೇರಿಂಗು, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಾಗ್ಲಿ, ಪ್ರೀತಿ ಮಾಡೋದಾಗ್ಲಿ, ಕೇರ್ ಮಾಡೋದಾಗ್ಲಿ ಎಲ್ಲ ಚೆನ್ನಾಗಿರುತ್ತಲ್ಲ. ಒಂದು ಕೆಲವೊಮ್ಮೆ ಆ ಫ್ಯಾಮಿಲಿ ನೋಡಿದಾಗ, ವಾವ್, ಎಷ್ಟು ಬ್ಯೂಟಿಫುಲ್ ಅಲ್ಲ, ಎಷ್ಟು ಪ್ರೀತಿಯಿಂದ ಇದ್ದಾರಲ್ಲ ಅಂತ ಮನಸ್ಸಿಗೆ ಒಂದು ಏನೋ ಒಂಥರ ಪಾಸಿಟಿವ್ ಅನಿಸ್ತಿರುತ್ತೆ, ಖುಷಿ ಅನಿಸ್ತಿರುತ್ತಲ್ಲ, ಅದು ಆ್ಯಕ್ಚುಲಿ ಲಕ್ಷ್ಮಿ. ಓಕೆನಾ? ಎಷ್ಟೊಂದು ಜನದ ಲೈಫಲ್ಲಿ ಅದೇ ಮಿಸ್ಸಿಂಗು. ಗಂಡ ಅರ್ಥ ಮಾಡ್ಕೊಂಡ್ರೆ ಹೆಂಡತಿ ಅರ್ಥ ಮಾಡ್ಕೊಳ್ಳಲ್ಲ, ಹೆಂಡತಿ ಅರ್ಥ ಮಾಡ್ಕೊಂಡ್ರೆ ಗಂಡ ಅರ್ಥ ಮಾಡ್ಕೊಳ್ಳಲ್ಲ, ಇಬ್ಬರು ಅರ್ಥ ಮಾಡ್ಕೊಂಡ್ರೆ ಮಕ್ಕಳು ಅರ್ಥ ಮಾಡ್ಕೊಳ್ಳಲ್ಲ. ಒಂದೊಂದು ಪಾಯಿಂಟಲ್ಲಿ ಇರುತ್ತೆ, ಬಟ್ ಮೆಜಾರಿಟಿ ಅದೇ ಆದಾಗ ಅಲ್ಲಿ ಫ್ಯಾಮಿಲಿಯಲ್ಲಿ ಹಾರ್ಮೋನಿ ಅನ್ನೋದೇ ಇರೋದಿಲ್ಲ, ತುಂಬ ಡಿಸ್ಟರ್ಬೆನ್ಸಸ್ ಇರುತ್ತೆ. ಸೊ ಲಾಸ್ಟ್ ಇದೆರಡು ಇದೆಯಲ್ಲ, ತುಂಬ ಚೆನ್ನಾಗಿದೆ. ಇದೆರಡು ರಿಲೇಷನ್ಶಿಪ್ ಬಗ್ಗೆ ಬಂದಿದೆ. ಆ್ಯಂಡ್ ಅಬಂಡೆನ್ಸ್, ಪ್ರಾಸ್ಪರಿಟಿ ಎಲ್ಲದು ಅಟ್ರಾಕ್ಟ್ ಮಾಡೇ ಮಾಡ್ತೀರಾ. ವೆರಿ ಬ್ಯೂಟಿಫುಲ್. ಐ ಹೋಪ್ ತುಂಬ ಹೆಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ, ನಮ್ಮ ಆ್ಯನಿಮಲ್ ಸ್ಪ್ರೆಡ್ ಗೈಡ್ಸಿಂದ ಆ್ಯಂಡ್ ಸೋಲ್ ಜರ್ನಿ ಲೈಫ್ ಪಾತಿಂದ ತುಂಬ ಒಳ್ಳೊಳ್ಳೆ ಮೆಸೇಜಸ್ ನಿಮಗೆ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ಡ್. ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಯಾವಾಗ ಬೇಕಾದರೂ ನೀವು ನೋಡ್ಬೋದು. ಇದು ನಿಮಗೆ ಯಾವಾಗೇ ಸಿಕ್ಕರೂ ನಿಮಗೆ ಕೋರಿಲೇಟ್ ಆಗ್ತಾ ಇರುತ್ತೆ. ಓಕೆ, ಥ್ಯಾಂಕ್ ಯು. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್. ರಾಧೆ ರಾಧೆ. ಬಾಯ್.